Hello students, welcome back to my channel. ನಾನು ನಿಮ್ಮ ಎಜುಕೇಟರ್ ರಚನಾ. 1 week ಬ್ಯಾಕ್ ಕರ್ನಾಟಕ PU ಬೋರ್ಡ್ ಇಂದ 3 ಬ್ಲೂ ಪ್ರಿಂಟ್ ಮತ್ತೆ 3 ಮಾಡೆಲ್ ಪೇಪರ್ಸ್ ನ ಅವರು ರಿಲೀಸ್ ಮಾಡಿದ್ರು. ಅದು ಕಂಪ್ಲೀಟ್ ಸಿಲೆಬಸ್ ನ ಮಾಡೆಲ್ ಪೇಪರ್ ಆಗಿದೆ. ಸೊ ಕೆಲವೊಂದು ಕಾಲೇಜಸ್ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಇನ್ನೂ ಆಗಿಲ್ಲ, ಬಟ್ ಕೆಲವೊಂದು ಕಾಲೇಜಸ್ ಅಲ್ಲಿ ಆಗ್ಲೇ ಕಂಪ್ಲೀಟ್ ಎಲ್ಲಾ ಯೂನಿಟ್ಸ್ ಕವರ್ ಮಾಡಿ ಮುಗಿಸಿದ್ದಾರೆ. ಸೊ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಮಾಡೆಲ್ ಪೇಪರ್ 1 ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಿಮಗೆ ಮಿಡ್ ಟರ್ಮ್ಗೂ ಕೂಡ ಯೂಸ್ ಆಗುತ್ತೆ, ಯಾಕಂದ್ರೆ ಎವಲ್ಯೂಷನ್ ವರ್ಗೂ ಇದೆ ಅಲ್ವಾ ಮಿಡ್ ಟರ್ಮ್ ಸಿಲೆಬಸ್. ಸೊ ಅದಕ್ಕೆ ನಿಮಗೆ ಯೂಸ್ ಆಗುತ್ತೆ. ಸೊ ವಿತೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಸೊ ದಿಸ್ ಇಸ್ ಗವರ್ಮೆಂಟ್ ಆಫ್ ಕರ್ನಾಟಕ ರಿಲೀಸ್ ಮಾಡಿರುವಂತದ್ದು, ದಟ್ ಈಸ್ PU ಬೋರ್ಡ್, ಕರ್ನಾಟಕ PU ಬೋರ್ಡ್ ರಿಲೀಸ್ ಮಾಡಿರೋ ಪೇಪರ್ 24 ಮತ್ತೆ 25. ಸೊ ಈ ಪೇಪರ್ನ ಫಸ್ಟ್ ಗೈಡ್ಲೈನ್ಸ್ ನೀವು ನೋಡ್ಕೋಬೇಕಾಗುತ್ತೆ. ಏನಂದ್ರೆ ನೋಡಿ, ಎಷ್ಟು ಪಾರ್ಟ್ಸ್ ಇದೆ, ABCD ಮತ್ತೆ E is not for you, this is only for visually impaired students ಅಂತಂದ್ರೆ ಯಾರು ಕಣ್ಣು ಸರಿಯಾಗಿ ಕಾಣಿಸಲ್ಲ ಅವರಿಗೆ ಮಾತ್ರ ಪಾರ್ಟ್ E ಇದೆ. ಸೊ ನೀವು ಬರಿಬೇಕಾಗಿರುವಂತದ್ದು ಯಾವ್ದು ಅಂದ್ರೆ ABC ಮತ್ತೆ D. ನೆಕ್ಸ್ಟ್ ಪಾರ್ಟ್ A ಅಲ್ಲಿ ಏನಿರುತ್ತೆ ಅಂದ್ರೆ 1 ಮತ್ತೆ 2 ಅಂತಂದೇಳಿ ಮತ್ತೆ ಪಾರ್ಟ್ಸ್ ಇದೆ. ಅಂಡ್ ಪಾರ್ಟ್ ಡಿ ಕನ್ಸಿಸ್ಟ್ ಆಫ್ 5th ಮತ್ತೆ 6th ಅಂತ ಪಾರ್ಟ್ಸ್ ಇದೆ. ಪಾರ್ಟ್ ಎ ಅಲ್ಲಿ 1 ಅಂತ 2 ಅಂದ್ರೆ 1 MCQ, ಸೆಕೆಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ. ಪಾರ್ಟ್ ಡಿ ಅಲ್ಲಿ 5 and 6 ಇರುತ್ತೆ, ಇದರಲ್ಲಿ 5 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟ್ ಆಲ್ ದ ಪಾರ್ಟ್ಸ್ ಆರ್ ಕಂಪಲ್ಸರಿ, ಎಲ್ಲಾ ಪಾರ್ಟ್ಸ್ ನೀವು ಕಂಪಲ್ಸರಿ ಆಗಿ ಆನ್ಸರ್ ಶೀಟ್ ಅಲ್ಲಿ ಅಟೆಂಡ್ ಮಾಡಿ ಬರೀಲೇಬೇಕಾಗುತ್ತೆ. ನೆಕ್ಸ್ಟ್ ದ ಆನ್ಸರ್ಸ್ ಫಾರ್ ಪಾರ್ಟ್ ಎ ರಿಟನ್ ಇನ್ ದ ಫಸ್ಟ್ 2 pages. ಇದು ಮೇನ್ ಚೇಂಜ್ ಆಗಿರೋದು. ಮುಂಚೆ ಇದು ರೂಲ್ಸ್ ಇರ್ಲಿಲ್ಲ. ಏನಂತ ಅಂದ್ರೆ ಪಾರ್ಟ್ ಎ ನ ಆನ್ಸರ್ಸ್ ಅಂತಂದ್ರೆ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್, ಇದಿಷ್ಟು ಆನ್ಸರ್ಸ್ ಫಸ್ಟ್ 2 pages ಅಲ್ಲೇನೆ ಇರಬೇಕು. ಆಮೇಲೆ ನೀವು ಬರ್ದಿದ್ದೀರಾ ಅಂತಂದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಫಸ್ಟ್ ಪೇಜ್ ಅಲ್ಲಿ ಏನ್ ಕರೆಕ್ಟ್ ಆಗಿ ಬರ್ದಿರ್ತಿರಲ್ಲ, ಅದು ಕರೆಕ್ಟ್ ಇರ್ಲಿ ರಾಂಗ್ ಇರ್ಲಿ ಅದನ್ನೇ ಅವರು ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಬರ್ದಿರೋ ಆನ್ಸರ್ಸ್ ನ ಅವರು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆರ್ ಓನ್ಲಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ಸೊ ಫಸ್ಟ್ 2 pages ಅಲ್ಲಿ ಬರ್ದಿರೋದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಶೀಟ್ ಮತ್ತೆ ಅದ್ರ ಹಿಂದ್ಗಡೆ ತಿರುಗಿಸ್ತಿರಲ್ಲ ಅಲ್ಲಿ ಏನ್ ಬರಿಬೇಕು, MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಗೆನೆ ಸ್ಪೇಸ್ ಬಿಡ್ಬೇಕು, ಅಲ್ಲೇನೆ ನೀವು ಬರಿಬೇಕು. ನಿಮಗೆ ಗೊತ್ತಾಗಿಲ್ಲ ಆನ್ಸರ್ ಫಸ್ಟ್ ಗೆನೆ ಅಂತ ಅಂದ್ರೆ ಲಾಸ್ಟಿಗೆ ಬರೀರಿ, ಬಟ್ ಬರ್ದ್ಬಿಟ್ಟು ಕಾಟ್ ಹಾಕಿ ಆತರ ಮತ್ತೆ ಇನ್ನೊಂದು ಶೀಟ್ ಅಲ್ಲಿ ಎಲ್ಲೋ ಬರ್ದ್ಬಿಟ್ಟು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾರ್ಟ್ ಇ ದಟ್ ಇಸ್ ಕ್ವೆಶನ್ಸ್ ಫಾರ್ ವಿಷುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಓನ್ಲಿ ಅಂತ ಹೇಳಿದ್ದಾರೆ. ಸೊ ಪಾರ್ಟ್ ಎ ಅಲ್ಲಿ ಏನಿದೆ ನೋಡಿ, ಪಾರ್ಟ್ ಎ ಅಲ್ಲಿ 15 MCQs ಇರುತ್ತೆ. ಪಾರ್ಟ್ ಎ ಅಲ್ಲಿ ಫಸ್ಟ್ ಮೇನ್, ಪಾರ್ಟ್ ಎ ಅಲ್ಲಿ ಸೆಕೆಂಡ್ ಮೇನ್ ಏನಿರುತ್ತೆ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಎಲ್ಲದನ್ನು ಕಂಪಲ್ಸರಿ ಆಗಿ ಅಟೆಂಡ್ ಮಾಡ್ಬೇಕಾಗುತ್ತೆ. ನೋಡಿ, ಈಸಿ ಇದೆನಾ ಮಾಡರೇಟ್ ಇದೆನಾ ಅಂತಂದೇಳಿ ನಿಮಗೆ ಇವಾಗ ಗೊತ್ತಾಗುತ್ತೆ, ಡಿಫಿಕಲ್ಟ್ ಇದೆನಾ ಅಂತೇಳಿ. ಆಕ್ಚುಲ್ ಆಗಿ ಓವರ್ ಆಲ್ ನೋಡ್ಬೇಕಂತ ಅಂದ್ರೆ ಅಷ್ಟೊಂದು ಈಸಿ ಲೆವೆಲ್ ಇಲ್ಲ. ಮುಂಚೆ ಬರ್ತಿರುವಂತಹ ಕ್ವೆಶನ್ ಪೇಪರ್, ಮಾಡೆಲ್ ಕ್ವೆಶನ್ ಪೇಪರ್ ಟೈಪ್ ಇಲ್ಲ ಇದು. ಸ್ವಲ್ಪ ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ವೆಶನ್ಸ್ ನ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಜಾಸ್ತಿ ಕೇಳಿದ್ದಾರೆ, ಮತ್ತೆ ಡೈರೆಕ್ಟ್ ಆಗಿ ಕೇಳಿಲ್ಲ. ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡುವಂತಹ ಕ್ವೆಶನ್ಸ್ ಇದೆ. ಸೊ ನೋಡ್ತಾ ಬರೋಣ ಯಾವ ತರ ಇದೆ ಅಂತ. See, the first question. Statement 1. Apomixis is the production of seeds from unfertilized ovules. Next, statement 2. Embryos produced from apomictic seeds are not generally identical to the parent plant. First statement 1 ಏನು ಹೇಳಿದ್ದಾರೆ, 2 ಏನು ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸ್ಟೇಟ್ಮೆಂಟ್ 1 ಏನಂತ ಇದೆ, apomixis is the production of seeds from unfertilized ovules. That we know obviously what is apomixis ಅಂತ ಅಂದ್ರೆ, so seeds are produced without fertilization ಅಂತ ಸಿಂಪಲ್ ಆಗಿ ಹೇಳ್ತಾರೆ, ಅದನ್ನ ಇಲ್ಲಿ ಹೇಳಿರೋದು. So it is the production of seeds from unfertilized ovules. ಸೊ ಇದು ಓವ್ಯೂಲ್. ಓವರಿ ಒಳಗಡೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನೇನಂತ ಕರಿತೀವಿ ಓವ್ಯೂಲ್. ಇದ್ರೊಳಗಡೆನೆ ಅಲ್ವಾ, ಇದೇ ಓವ್ಯೂಲ್ ನೆಕ್ಸ್ಟ್ ಏನಾಗುತ್ತೆ, ಸೀಡ್ ಆಗುತ್ತೆ. ಸೊ ಈ ಓವ್ಯೂಲ್ ಅಲ್ಲಿ ಫರ್ಟಿಲೈಸೇಷನ್ ಆಗೇ ಇಲ್ಲ ಅಂತಂದ್ರೆ ಪೋಲನ್ ಗ್ರೇನ್ ಬಂದು ಈ ಓವ್ಯೂಲ್ ಒಳಗಡೆ ಎಗ್ ಇರುತ್ತಲ್ಲ ಅಲ್ಲಿ ಫ್ಯೂಸ್ ಆಗಿಲ್ಲ. ಸೊ ಫ್ಯೂಸ್ ಆಗಿಲ್ಲ ಅಂತಂದ್ರೆ ಏನರ್ಥ, ಫರ್ಟಿಲೈಸೇಷನ್ ಆಗಿಲ್ಲ. ಸೊ ಹಂಗೇನೆ ಈ ಓವ್ಯೂಲ್ ಏನಾಗಿದೆ, ಸೀಡ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಸೊ ಹಂಗಾಗಿ ಇಂಥ ಸೀಡ್ಸಿಗೆ ಇಂಥ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು, ಅಪೋಮಿಕ್ಸಿಸ್ ಅಂತ. ಸೀಡ್ಸ್ಗೆ ಏನಂತ ಕರಿತೀವಿ, ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕರಿತೀವಿ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಹೌದಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. Embryos produced from apomictic seeds are not generally identical to the parent plant. ಏನಂತ ಹೇಳಿದರೆ, ಎಂಬ್ರಿಯೋ ಇದರಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಎಂಬ್ರಿಯೋ ಪೇರೆಂಟ್ ಪ್ಲಾಂಟಿಗೆ ಐಡೆಂಟಿಕಲ್ ಇರೋದಿಲ್ಲ ಅಂತ ಹೇಳಿದ್ರು, ನಾಟ್ ಜನರಲಿ ಅಂತ ಹೇಳಿದ್ದಾರೆ. ಬಟ್ ಆಕ್ಚುಲಿ ಇಟ್ ಈಸ್ ಐಡೆಂಟಿಕಲ್ ಟು ದ ಪೇರೆಂಟ್. ಯಾಕೆ? ಪ್ರೊಸೆಸ್ ನೋಡಿ, ಈ ಓವ್ಯೂಲ್ ಒಳಗಡೆ ಏನಿರುತ್ತೆ, ನ್ಯೂಸೆಲ್ಲಸ್ ಇದೆ. ಸೊ ನ್ಯೂಸೆಲ್ಲಸ್ ಇಸ್ ಅ ಮಾಸ್ ಆಫ್ ಸೆಲ್ಸ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ ಓವ್ಯೂಲ್ ಒಳಗಡೆ. ಆ ನ್ಯೂಸೆಲ್ಲಸ್ ಅಲ್ಲಿ ಒಂದು ಸೆಲ್ಗೆ ಏನಂತ ಕರಿತೀವಿ, ಮೆಗಾಸ್ಪೋರ್ ಮದರ್ ಸೆಲ್.
ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗಬೇಕಾಗುತ್ತೆ ಆಕ್ಚುಯಲ್ ಆಗಿ ಅದು ಮಿಯೋಸಿಸ್ಗೆ ಹೋಗ್ಬಿಟ್ಟು 4 ಮೆಗಾಸ್ಪೋರ್ಸ್ ಪ್ರೊಡ್ಯೂಸ್ ಆಗಬೇಕು. ಆ 4 ಮೆಗಾಸ್ಪೋರ್ಸ್ ಅಲ್ಲಿ 3 ಡಿಜನರೇಟ್ ಆಗಿ ಒಂದು ಮೆಗಾಸ್ಪೋರ್ ನೆಕ್ಸ್ಟ್ ಏನಾಗುತ್ತೆ ಮಿಯೋಟಿಕ್ ಡಿವಿಷನ್ ನೆಕ್ಸ್ಟ್ ಮೈಟೋಟಿಕ್ ಡಿವಿಷನ್ ಇಂದ ಪ್ರೊಡ್ಯೂಸ್ ಆಗಿ ಎಂಬ್ರಿಯೋ ಸ್ಯಾಕ್ ಪ್ರೊಡ್ಯೂಸ್ ಆಗಬೇಕು. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಏನಿರುತ್ತೆ ಎಗ್ ಇರುತ್ತೆ. ಸೊ ಇದಿಷ್ಟು ಪ್ರಾಸೆಸ್ ಇದೆ ಆಕ್ಚುಯಲ್ ಆಗಿ. ಬಟ್ ಇಲ್ಲೇನಾಗುತ್ತೆ ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ ಡಸ್ ನಾಟ್ ಅಂಡರ್ಗೋ ಮಿಯೋಸಿಸ್. ಮಿಯೋಸಿಸ್ ಅಂತ ಪ್ರೊಸೆಸ್ ಆಗೋದಿಲ್ಲ. ಏನಾಗುತ್ತೆ ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಇಂದ ನೆಕ್ಸ್ಟ್ ಏನ್ ಪ್ರೊಡ್ಯೂಸ್ ಆಗುತ್ತೆ ಎಂಬ್ರಿಯೋ ಸ್ಯಾಕ್. ಸೊ ಮಿಯೋಸಿಸ್ ಆಗಿಲ್ಲ ಅಂದ್ರೆ ರಿಡಕ್ಷನ್ ಡಿವಿಷನ್ ಆಗಿಲ್ಲ ಅಂದ್ರೆ ಡಿಪ್ಲಾಯ್ಡ್ ಇದ್ದಿದ್ದು ಹ್ಯಾಪ್ಲಾಯ್ಡಿಗೆ ಕನ್ವರ್ಟ್ ಆಗುತ್ತಾ? ಇಲ್ಲ, ಡೈರೆಕ್ಟ್ ಆಗಿನೇ ಎಂಬ್ರಿಯೋ ಸ್ಯಾಕ್ ಪ್ರೊಡ್ಯೂಸ್ ಆಗಿದೆ. ಎಂಬ್ರಿಯೋ ಸ್ಯಾಕ್ ಯಾವ ಕಂಡೀಷನ್ ಅಲ್ಲಿ ಇದೆ ಡಿಪ್ಲಾಯ್ಡ್. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಗ್ ಇದೆ. ಎಗ್ನು ಕೂಡ ಯಾವ ಕಂಡೀಷನ್ ಅಲ್ಲಿ ಇದೆ ಡಿಪ್ಲಾಯ್ಡ್ ಇದೆ. So this is not undergone any meiotic division and there is no fertilization in this whole process. So that's why there is no change in genes. So genetic level allinu kuda ಏನು change ಆಗಿಲ್ಲ. So diploid ಇದ್ದಿದ್ದು ಏನು cells ಇದೆ ಅಲ್ಲ ಅದು ಹಂಗೇನೆ ರಿಟೇನ್ ಆಗ್ತಾ ಬರ್ತಾ ಇದೆ. ಸೊ ಎಂಬ್ರಿಯೋನು ಕೂಡ ನೆಕ್ಸ್ಟ್ ಏನಾಗುತ್ತೆ ಎಗ್ ಇಂದ ಡೈರೆಕ್ಟ್ ಆಗಿ ಎಗ್ ಏನಾಗಿ ಕನ್ವರ್ಟ್ ಆಗುತ್ತೆ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಈ ಎಂಬ್ರಿಯೋ ಇದೆಲ್ಲ ಏನಿದೆ ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇದೆ. ಸೊ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಇಲ್ಲಿ ನ್ಯೂ ಸೆಲ್ಸ್ ಮತ್ತೆ ಇಂಟಿಗ್ಯುಮೆಂಟ್ ಸೆಲ್ಸ್ ಇದೆ ಅಲ್ಲ ಅದನ್ನು ಕೂಡ ಡೈರೆಕ್ಟ್ ಆಗಿ ಎಂಬ್ರಿಯೋ ತರ ಆಕ್ಟ್ ಮಾಡುತ್ತೆ. ಅಂದ್ರೆ ಆ ಸೆಲ್ಸ್ ಇಲ್ಲಿ ಒಳಗಡೆ ಬಂದ್ಬಿಡುತ್ತೆ. ಓಕೆನಾ, ಎಂಬ್ರಿಯೋ ಸ್ಯಾಕ್ ಒಳಗಡೆ ಬಂದು ಎಂಬ್ರಿಯೋ ತರ ಫಾರ್ಮೇಶನ್ ಆಗಿರುತ್ತೆ. ಸೊ ಅಂತ ಎಂಬ್ರಿಯೋಸಿಗೆ ಏನಂತ ಕರಿತೀವಿ ನಾವು ದಿಟ್ ಇಸ್ ಅಪೋಮಿಕ್ಟಿಕ್ ಸೀಡ್ಸ್ ಆಗುತ್ತೆ ನೆಕ್ಸ್ಟ್. ಸೊ ದೀಸ್ ಎಂಬ್ರಿಯೋಸ್ ಆರ್ ಲೈಕ್ ಮೀನ್ಸ್ ದೇ ಆರ್ ಕ್ಲೋನ್ ಟು ದೇರ್ ಪೇರೆಂಟ್ ಸೆಲ್. ಯಾಕೆ ಕ್ಲೋನ್ ಟು ದ ಪೇರೆಂಟ್ ಸೆಲ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಅಲ್ಲಿ ಜೀನ್ಸ್ ಏನು ಚೇಂಜ್ ಆಗಿಲ್ಲ, ಪೋಲನ್ ಗ್ರಿಡ್ ಬಂದು ಫ್ಯೂಸ್ ಆಗಿಲ್ಲ, ಮಿಯೋಸಿಸ್ ಅಂತ ಅಂದ್ರೆ ಕ್ರಾಸಿಂಗ್ ಓವರ್ ಆಗಿಲ್ಲ. ಸೊ ಹಂಗಾಗಿ ಅದನ್ನ ಏನಂತ ಕರಿತೀವಿ ಐಡೆಂಟಿಕಲ್ ಟು ದ ಪೇರೆಂಟ್ ಅಂತ ಹೇಳ್ತೀವಿ. ಬಟ್ ಇವರು ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಎಂಬ್ರಿಯೋಸ್ ಪ್ರೊಡ್ಯೂಸ್ಡ್ ಫ್ರಮ್ ಅಪೋಮಿಕ್ಟಿಕ್ ಸೀಡ್ಸ್ ಆರ್ ನಾಟ್ ಜನರಲಿ ಐಡೆಂಟಿಕಲ್ ಟು ದ ಪೇರೆಂಟ್ ಸೆಲ್ ಅಂತ ಹೇಳ್ತಾ ಇದಾರೆ. ಸೊ ದಟ್ಸ್ ವೈ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಇಲ್ಲಿ ನಾಟ್ ಅಂತ ಇರ್ಲಿಲ್ಲ ಅಂತ ಅಂದ್ರೆ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗ್ತಾ ಇತ್ತು. So the answer will be statement 1 is true and statement 2 is false. So that is your answer. So idu idara answer. Sarina? So this is how you need to think and solve each and every question. Next, choose the correct option from the table given below for the formation and dissolution of the labeled part in the given diagram. ಇಲ್ಲಿ ಟೇಬುಲರ್ ಚಾರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಯಾವ್ದಾದ್ರು ಒಂದನ್ನ ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ಏನು ಫಾರ್ಮೇಶನ್ ಮತ್ತೆ ಡಿಸಲ್ಯೂಷನ್, ಯಾವ್ದರ ಫಾರ್ಮೇಶನ್ ಮತ್ತೆ ಡಿಸಲ್ಯೂಷನ್ ಅಂತ ಹೇಳ್ತಾ ಇದಾರೆ ಲೇಬಲ್ಡ್ ಪಾರ್ಟ್ ಇನ್ ಅ ಗಿವನ್ ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ ಅಲ್ಲಿ ಲೇಬಲ್ಡ್ ಪಾರ್ಟ್ ಯಾವ್ದಿದೆ ಝೋನಾ ಪೆಲ್ಲುಸಿಡಾ. ಸೊ ದಿಸ್ ಇಸ್ ದ ಲೇಬಲ್ಡ್ ಪಾರ್ಟ್ ರೈಟ್. ಸೊ ಇದು ಏನಂತಂದ್ರೆ ಓವಮ್ ಇದೆ, ಇಲ್ಲಿ ಬಂದು ಸ್ಪರ್ಮ್ ಫ್ಯೂಸ್ ಆಗ್ತದೆ ಅಂದ್ರೆ ಫರ್ಟಿಲೈಸೇಷನ್ ಆಗುವಂತ ಡಯಾಗ್ರಾಮ್ ಇದು. ಯಾವ್ದ್ರಲ್ಲಿ NCERT ಅಲ್ಲಿ ಕೊಟ್ಟಿದಾರಲ್ಲ ಸೇಮ್ ಡಯಾಗ್ರಾಮ್. ಸೊ ಝೋನಾ ಪೆಲ್ಲುಸಿಡಾ ಬಗ್ಗೆ ಕೇಳ್ತಾ ಇದಾರೆ ಅಂತ ಅರ್ಥ ಇಲ್ಲಿ. ಸೊ ಝೋನಾ ಪೆಲ್ಲುಸಿಡಾ ಯಾವ್ದ್ರಿಂದ ಫಾರ್ಮ್ ಆಗುತ್ತೆ, ಯಾವಾಗ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿ ನಾವು ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕು. ಸಿ ಓವಮ್ ಇಸ್ ವಾಟ್ ಇಟ್ ಇಸ್ ಸೆಕೆಂಡರಿ oocyte, ಹೌದಾ. ಸೊ ಸೆಕೆಂಡರಿ oocyte ಅಂತಂದ್ರೆ ಇಲ್ಲಿ ಓವಮ್ ಹೌದಾ. ಸೊ ಇಲ್ಲಿ ಸೆಕೆಂಡರಿ oocyte ಆದಾಗ ಮಾತ್ರ ಝೋನಾ ಪೆಲ್ಲುಸಿಡಾ ಡೆವಲಪ್ ಆಗುತ್ತೆ. ಪ್ರೈಮರಿ oocyte ಇದ್ದಾಗ ಝೋನಾ ಪೆಲ್ಲುಸಿಡಾ ಅಂತ ಲೇಯರ್ ಇರೋದಿಲ್ಲ. ಸೊ ಝೋನಾ ಪೆಲ್ಲುಸಿಡಾ ಫಾರ್ಮೇಶನ್ ಯಾವಾಗ ಆಗುತ್ತೆ ಸೆಕೆಂಡರಿ oocyte. ಸೊ ಸೆಕೆಂಡರಿ oocyte ಅಂದ್ರೆ ಅಂತ ಎರಡು ಆಪ್ಷನ್ ಇದೆ, ಯಾವ್ದಾದ್ರು ಸಿ ಮತ್ತೆ ಡಿ. ಸೊ ನೆಕ್ಸ್ಟ್ ನೋಡೋಣ ಯಾವ್ದ್ರಲ್ಲಿ ಯಾವಾಗ ಡಿಸಾಲ್ವ್ ಆಗುತ್ತೆ ಅಂತ. ಸೊ ಈಗ ಈ ಝೋನಾ ಪೆಲ್ಲುಸಿಡಾ ಯಾವಾಗ ಡಿಸಾಲ್ವ್ ಆಗುತ್ತೆ ಅಂತಂದ್ರೆ ಫರ್ಟಿಲೈಸೇಷನ್ ಆದ್ಮೇಲೆ. ಸೊ ಇದು ಯಾಕೆ ಇದೆ ಅಂತಂದ್ರೆ ಫರ್ಟಿಲೈಸೇಷನ್ಗೆ ಇದು ಇಂಪಾರ್ಟೆಂಟ್ ಲೇಯರ್ ಇದು ಯಾವ್ದು ಝೋನಾ ಪೆಲ್ಲುಸಿಡಾ. ಸೊ ಇದು ಇರೋದ್ರಿಂದನೇ ಇಲ್ಲಿ ಸ್ಪರ್ಮ್ ಬಂದ್ಬಿಟ್ಟು ಫ್ಯೂಸ್ ಆಗುತ್ತೆ. ಸೊ ಫ್ಯೂಸ್ ಆದ್ಮೇಲೆ ಏನಾಗುತ್ತೆ ಇದು ಒಂದು ಲೇಯರ್ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ಸೊ ಬಿಫೋರ್ ಫರ್ಟಿಲೈಸೇಷನ್ ಅಂತ ಅನ್ನೋದು ರಾಂಗ್ ಆಗುತ್ತೆ. ಸೊ ಆಫ್ಟರ್ ಫರ್ಟಿಲೈಸೇಷನ್ ಅಂತ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಸೊ ಆಪ್ಷನ್ ಡಿ is a correct answer for the second question. Next, out of the options given below, choose the correct stage for transfer to the fallopian tube for successful IVF results. ನೋಡಿ ಇದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ IVF ಸೊ stages transfer fallopian tube to the successful IVF ಅಂತ ನೀನು in vitro fertilization, ಹೌದಾ. ಸೊ ಇಲ್ಲಿ ಏನಾಗುತ್ತೆ IVF ಅಂತ ಅಂದ್ರೆ ಸೊ ಓವಮ್ ದಟ್ ಈಸ್ ಎಗ್ ಮತ್ತೆ ಇನ್ನೊಂದು ಸ್ಪರ್ಮ್.
ಏನ್ ಕಲೆಕ್ಟ್ ಮಾಡ್ತಾರೆ, ಮೇಲ್ ಮತ್ತೆ ಫಿಮೇಲ್ ಡೋನರ್ ಇಂದ ಕಲೆಕ್ಟ್ ಮಾಡ್ಬಿಟ್ಟು ಇನ್ ವಿಟ್ರೋ ಅಂತಂದ್ರೆ ಔಟ್ಸೈಡ್ ದ ಆರ್ಗಾನಿಸಮ್ ಅಂತಂದ್ರೆ ಲ್ಯಾಬೋರೇಟರಿ ಕಂಡೀಷನ್ ಅಲ್ಲಿ ಏನ್ ಮಾಡ್ತಾರೆ, ಅದನ್ನ ಫ್ಯೂಸ್ ಮಾಡ್ತಾರೆ. ಫ್ಯೂಸ್ ಮಾಡ್ಬಿಟ್ಟು ಎಲ್ಲಿ ತನಕ ಡೆವಲಪ್ ಆಗ್ಲಿಕ್ಕೆ ಬಿಡ್ತಾರೆ, ಅಪ್ ಟು 8 ಬ್ಲಾಸ್ಟೋಮಿಯರ್ಸ್. ಸೊ ಎಂಬ್ರಿಯೋದಲ್ಲಿ ಅಪ್ ಟು 8 ಬ್ಲಾಸ್ಟೋಮಿಯರ್ಸ್. ಫ್ಯೂಸ್ ಆದ್ಮೇಲೆ ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋದಲ್ಲಿ ನೆಕ್ಸ್ಟ್ ಡೆವಲಪ್ಮೆಂಟಲ್ ಸ್ಟೇಜಸ್ ಇದೆ ಅಲ್ಲ, ಸೊ ಅದರಲ್ಲಿ ಫಸ್ಟ್ 2 to 4 to 8 ಸೆಲ್ಸ್ ಡೆವಲಪ್ ಆಗುತ್ತೆ. ಸೊ 8 ಬ್ಲಾಸ್ಟೋಮಿಯರ್ಸ್ ವರ್ಗು ಡೆವಲಪ್ ಆಗೋ ತನಕ ಅದನ್ನ ಏನ್ ಮಾಡ್ತಾರೆ, ಹೊರಗಡೆನೆ ಇನ್ವಿಟ್ರೋ ಕಂಡೀಷನ್ ಅಲ್ಲೇನೆ ಅದನ್ನ ನೋಡ್ಕೊಂತಾ ಇರ್ತಾರೆ. ಆಮೇಲೆ ಅದನ್ನ ಆರ್ಗಾನಿಸಮ್ ಅಂತ ಅಂದ್ರೆ ಫಿಮೇಲ್ ಪೇರೆಂಟ್ ಒಳಗಡೆ ಅದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ, ಇನ್ಸರ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಹೋಲ್ ಪ್ರೊಸೆಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಎಂಬ್ರಿಯೋ ಈಸ್ ಅಪ್ ಟು 8 ಬ್ಲಾಸ್ಟೋಮಿಯರ್ಸ್. ಗೊತ್ತಾಗ್ತದೇನಾ? ಸೊ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ನೋಡಿ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಇಂದ ಕೇಳಿದ್ದಾರೆ. 37.2% recombinant Drosophila progeny obtained in the Th. Morgan's dihybrid cross experiment with the phenotypes red eye color, normal body and white eye color, miniature body is due to ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ವೆಶನ್ ಏನ್ ಬಗ್ಗೆ ಕೇಳ್ತಾ ಇರೋದು ಅಂತಂದ್ರೆ, TH Morgan ಎಕ್ಸ್ಪ್ಲೇನ್ ಮಾಡಿರುವಂತ ಇದು ಏನು ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಕಾನ್ಸೆಪ್ಟ್ ಇದೆಲ್ಲ, ಯಾವ್ದ್ರ ಮುಖಾಂತರ ಮಾಡಿದ್ರು, ಡ್ರೋಸೋಫಿಲಾ ಆರ್ಗಾನಿಸಮ್ ತಗೊಂಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಅದರ ರಿಸಲ್ಟ್ ಕೂಡ ಕೊಟ್ಟಿದ್ರು. ಸೊ ಇದರ ಬೇಸಿಸ್ ಮೇಲೆ 37.2% ರಿಕಾಂಬಿನೆಂಟ್ ಕಂಡೀಷನ್ ಬಂದಿದೆ ಅಲ್ಲ, ಸೊ ಅದು ಯಾವ್ದಕ್ಕೆ ರೀಸನ್, ಯಾಕೆ 37 ಬಂತು, ನಿಮಗೆ ಇಲ್ಲಿ ಕ್ರಾಸ್ ಎ ಕ್ರಾಸ್ ಬಿ ಅಂತ ಕೊಟ್ಟಿದಾರಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಸೊ ಏನಂತ ಅಂದ್ರೆ, ಸೊ ಡ್ರೋಸೋಫಿಲಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ತಗೊಂತಾರೆ. ಯಾರು? TH ಮಾರ್ಗನ್. ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ತಗೊಂತಾರೆ ಮತ್ತೆ ರಿಸೆಸಿವ್ ಕ್ಯಾರೆಕ್ಟರ್ಸ್ ಕೂಡ ತಗೊಂತಾರೆ. ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಏನು, ರೆಡ್ ಐ ಕಲರ್. ಸೊ ರೆಡ್ ಐ ಕಲರಿಗೆ ಏನಂತ ಕೊಟ್ಟಿದ್ರು, ಸಿಂಬಲ್ W+. ಮತ್ತೆ ವೈಟ್ ಐ ಕಲರ್, ರೆಡ್ ಐ ಇದ್ರೆ ಡಾಮಿನೆಂಟ್ ಇಸ್ ನಥಿಂಗ್ ಬಟ್ ವೈಲ್ಡ್ ಟೈಪ್ ಅಂತ, ಹೌದಾ? ನೆಕ್ಸ್ಟ್ ರಿಸೆಸಿವ್ ಕ್ಯಾರೆಕ್ಟರ್ ಅಲ್ಲಿ ಇದು ವೈಟ್ ಐ ಆಗುತ್ತೆ. ಮತ್ತೆ ಇನ್ನೊಂದು ಬಾಡಿ ಕಲರ್ ಬಂದಿದೆ, ಯಾವುದು ಅಂತಂದ್ರೆ ಯೆಲ್ಲೋ ಮತ್ತೆ ಬ್ರೌನ್. ಸೊ ಬ್ರೌನ್ ಬಾಡಿ ಈಸ್ ಡಾಮಿನೆಂಟ್, ಓಕೆನಾ, ಅಂಡ್ ಯೆಲ್ಲೋ ಬಾಡಿ ಈಸ್ ರಿಸೆಸಿವ್. ಇಲ್ಲಿ ರಿಸೆಸಿವ್ ಯಾವ್ದು ವರ್ಡ್ ಸ್ಟಾರ್ಟ್ ಆಗುತ್ತಲ್ಲ ಅದರಿಂದನೇ ಲೆಟರ್ ಸಿಂಬಲ್ಸ್ ಕೊಟ್ಟಿರೋದು. ಪ್ಲಸ್ ಅಂತ ಅಂದ್ರೆ ಡಾಮಿನೆಂಟ್ ಆಗುತ್ತೆ, ಪ್ಲಸ್ ಇಲ್ಲದೆ ಇರೋದೆಲ್ಲ ರಿಸೆಸಿವ್. ಇನ್ನೊಂದು ವಿಂಗ್. ಸೊ ವಿಂಗ್ ನ ಇಲ್ಲಿ ಬಾಡಿ ಅಂತಾನು ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ ನಾಟ್ ದಟ್ ಮಚ್ ಡಿಫರೆನ್ಸ್. ದಟ್ ಈಸ್ ವಿಂಗ್ ಮಿನಿಯೇಚರ್. ಮಿನಿಯೇಚರ್ ಅಂದ್ರೆ ಸಣ್ಣ ರೆಕ್ಕೆ ಇದ್ರೆ. ಸೊ ಸಣ್ಣ ರೆಕ್ಕೆ ಇದ್ರೆ ಏನಂತ ಕರೀತಾರೆ, ಎಂ. ನಾರ್ಮಲ್ ಇದ್ರೆ M+. ಸೊ ನಾರ್ಮಲ್ ಸೈಜ್ ವಿಂಗ್ ಇದ್ರೆ ಅದನ್ನ M+ ಅಂತ ಕರೀತಾರೆ. ಸೊ ಕ್ರಾಸ್ ಎ ಅಲ್ಲಿ ಏನ್ ತಗೊಂಡಿದ್ರು ಅಂದ್ರೆ ವೈಟ್ ಮತ್ತೆ ಯೆಲ್ಲೋ. ಸೊ ದಿಸ್ ಇಸ್ ದ ಕಂಡೀಷನ್. ಯಾವ್ದು ಐ ಕಲರ್ ಮತ್ತೆ ಬಾಡಿ ಕಲರ್ ನ ತಗೊಂಡಿದ್ರು, ವೈಟ್ ಮತ್ತೆ ಯೆಲ್ಲೋ. ಸೊ ದಿಸ್ ಇಸ್ ರಿಸೆಸಿವ್ ಕ್ಯಾರೆಕ್ಟರ್. ಇಲ್ಲಿ ನೋಡಿ W ಮತ್ತೆ Y ಮತ್ತೆ W ಇದೆ. ಸೊ ದಿಸ್ ಇಸ್ ಫಿಮೇಲ್. ಫಿಮೇಲ್ ನ ರಿಸೆಸಿವ್ ತಗೊಂಡಿದ್ದಾರೆ, ಮೇಲ್ ಗೆ ಏನ್ ತಗೊಂಡಿದ್ದಾರೆ, ದಟ್ ಈಸ್ ಡಾಮಿನೆಂಟ್, W+ ಮತ್ತೆ Y+. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲಿರೋ W ಮತ್ತೆ Y ಮತ್ತೆ W+, ಮತ್ತೆ Y+ ಇನ ಜೀನ್ಸ್ ಏನಿದೆ ಅಲ್ಲ ಕ್ರೋಮೋಸೋಮ್ ಅಲ್ಲಿ, ಅದರ ಲೊಕೇಶನ್ ನೋಡಿ ಎರಡೂನು ಹತ್ರ ಇದೆ. ಸೊ ದಿಸ್ ಇಸ್ ಲಿಂಕ್ಡ್, ಓಕೆನಾ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಜೀನ್ಸ್ ಈಸ್ ವೆರಿ ಲೆಸ್. ಸೊ ಹಂಗಾಗಿ ಇದರಲ್ಲಿ ರೀಕಾಂಬಿನೇಷನ್ ರೇಟ್ ಏನಾಗಿದೆ, ಕಡಿಮೆ ಇದೆ. ಸಿ ರೀಕಾಂಬಿನೇಷನ್ ಎಷ್ಟಿದೆ, 1.3%. ಇಲ್ಲಿ ನೋಡಿ ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ತಗೊಂಡಿದ್ದಾರೆ ಕ್ರಾಸ್ ಬಿ ಅಲ್ಲಿ ಅಂತಂದ್ರೆ ವೈಟ್ ಮತ್ತೆ ಮಿನಿಯೇಚರ್. ಇದೆರಡು ಕ್ಯಾರೆಕ್ಟರ್. ಇದು ದಿಸ್ ಇಸ್ ವೈಟ್ ಅಂಡ್ ಮಿನಿಯೇಚರ್. ಸೊ ಇದೆರಡು ಕ್ಯಾರೆಕ್ಟರ್ ವೈಟ್ ಅಂಡ್ ಮಿನಿಯೇಚರ್ ಅಂತ ಅಂದ್ರೆ ಇಲ್ಲಿ ಏನಾಗುತ್ತೆ, ರೆಡ್ ಐ, ವೈಟ್ ಐ ಕಲರ್, ಮಿನಿಯೇಚರ್ ವಿಂಗ್. ದಟ್ ಈಸ್ ಇಲ್ಲಿ ನೋಡಿ ಇದೇ ಕೇಳಿರೋದು, ರೆಡ್ ಐ ಕಲರ್, ನಾರ್ಮಲ್ ಬಾಡಿ, ರೆಡ್ ಐ ಕಲರ್, ನಾರ್ಮಲ್ ಬಾಡಿ ಅಂಡ್ ವೈಟ್ ಐ ಕಲರ್ ಮತ್ತೆ ಮಿನಿಯೇಚರ್. ಸೊ ಇವೆರಡು ಕ್ರಾಸ್ ತಗೊಂಡಾಗ, ಸೊ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಫಿಮೇಲ್ ಡ್ರೋಸೋಫಿಲಾ ಅಂಡ್ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಮೇಲ್ ಡ್ರೋಸೋಫಿಲಾ. ಸೊ ಇದೆರಡು ಕಂಡೀಷನ್ ತಗೊಂಡಾಗ ಏನಂತ ಹೇಳಿದರೆ, ರೀಕಾಂಬಿನೆಂಟ್ ಪರ್ಸೆಂಟೇಜ್ ಎಷ್ಟು ಬಂದಿದೆ, 37.2. ಸೊ ಪೇರೆಂಟಲ್ ಮತ್ತು ರೀಕಾಂಬಿನೆಂಟ್, ಇಲ್ಲಿನೂ ಕೂಡ ಪೇರೆಂಟಲ್ ಮತ್ತು ರೀಕಾಂಬಿನೆಂಟ್. ಇಲ್ಲಿ ಪೇರೆಂಟಲ್ ಪರ್ಸೆಂಟೇಜ್ ಜಾಸ್ತಿ ಇದೆ ವೆನ್ ಕಂಪೇರ್ ಟು ರೀಕಾಂಬಿನೇಷನ್. ಯಾಕೆ ಅಂತಂದ್ರೆ ಎರಡರ ಮಧ್ಯ ಸ್ಪೇಸ್ ಕಡಿಮೆ ಇದೆ.
ಸೊ ಇಲ್ಲಿ ಸ್ಪೇಸ್ ಕಡಿಮೆ ಇದೆ ಅಂತಂದ್ರೆ ಕ್ರಾಸಿಂಗ್ ಓವರ್ ಸರಿಯಾಗಿ ಆಗಿಲ್ಲ. ಸೊ ಕ್ರಾಸಿಂಗ್ ಓವರ್ ಸರಿಯಾಗಿ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಬರುವಂತ ರಿಕಾಂಬಿನೇಷನ್ ಫ್ರೀಕ್ವೆನ್ಸಿ ಏನಾಯ್ತು, ರಿಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ಹೊಸದಾಗಿ ಫಾರ್ಮೇಶನ್ ಆಗಿರುವಂತಹ ಜೀನ್ಸ್ ಅದರ ಪರ್ಸೆಂಟೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪೇರೆಂಟಲ್ ಮುಂಚೆನೆ ಇರುವಂತಹ ಇಲ್ಲಿ ಇರುವಂತಹ ಇದೇ ಕಾಂಬಿನೇಷನ್ ಬಂತು ಅಂತಂದ್ರೆ ಅದು ಪೇರೆಂಟಲ್ ಕಾಂಬಿನೇಷನ್. ಸೊ ಹೊಸದಾಗಿ ಬಂದಿರುವಂತಹ ಕಾಂಬಿನೇಷನ್ ಇನ ಪರ್ಸೆಂಟೇಜ್ ಏನಿದೆ, ಕಡಿಮೆ ಇದೆ. ಆದ್ರೆ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ ನೋಡಿ. ಸೊ ಡಿಸ್ಟೆನ್ಸ್ ಜಾಸ್ತಿ ಇರೋದಕ್ಕೆ ಕ್ರಾಸಿಂಗ್ ಓವರ್ ಕೂಡ ಚೆನ್ನಾಗಿದೆ, ಅಂದ್ರೆ ಜೀನ್ಸ್ ಎಲ್ಲ ಕರೆಕ್ಟ್ ಆಗಿ ಎಕ್ಸ್ಚೇಂಜ್ ಆಗಿದೆ, ಇಲ್ಲಿ ಕ್ರಾಸಿಂಗ್ ಓವರ್ ಆಗಿದೆ. ಸೊ ಚೆನ್ನಾಗಿ ಕ್ರಾಸಿಂಗ್ ಓವರ್ ಆಗಿರೋದ್ರಿಂದ ರಿಕಾಂಬಿನೇಷನ್ ಪರ್ಸೆಂಟೇಜ್ ಕೂಡ ಏನಾಗಿದೆ, ಜಾಸ್ತಿ ಇದೆ. ಎಷ್ಟಿದೆ, 37.2. ಸೊ ವಾಟ್ ವಿಲ್ ಬಿ ಯೋರ್ ಆನ್ಸರ್, ಲೂಸ್ಲಿ ಲಿಂಕ್ಡ್, ಲೂಸ್ ಆಗಿ ಲಿಂಕ್ ಆಗಿದೆ, ಕರೆಕ್ಟ್. ಬಟ್ ಶಾರ್ಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಜೀನ್ಸ್, ನೋ, ಶಾರ್ಟರ್ ಡಿಸ್ಟೆನ್ಸ್ ಅಂತೂ ಇಲ್ಲ. ಟೈಟ್ಲಿ ಲಿಂಕ್ಡ್ ಅಲ್ಲ, ಟೈಟ್ ಆಗಿ ಲಿಂಕ್ ಅಂತೂ ಆಗೇ ಇಲ್ಲ ಯಾವ್ದು, ಕ್ರಾಸ್ ಬಿ ಕಂಡೀಷನ್ ಅಲ್ಲಿ. ನೆಕ್ಸ್ಟ್ loosely linked, that is correct, and longer distance between the genes, that is also correct. So answer, that is option C is your correct answer. ಸೊ ಗೊತ್ತಾಗ್ತಿದಲ್ಲ, ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಈ ಕಂಡೀಷನ್ ಇರೋದು ಕ್ರಾಸ್ ಬಿ. ಸೊ ಕ್ರಾಸ್ ಬಿ ನಿಮಗೆ ಡಯಾಗ್ರಾಮ್ ನೋಡಿದ ತಕ್ಷಣ ಈ ಡಯಾಗ್ರಾಮ್ ನಿಮಗೆ ಕಣ್ಮುಂದೆ ಬರಬೇಕು ಎಕ್ಸಾಮ್ ಹಾಲ್. ಸೊ ಈ ಡಯಾಗ್ರಾಮ್ ಕ್ರಾಸ್ ಬಿ ಇದೆ. ಸೊ ಇದರಲ್ಲಿ ಏನು ಅಂತಂದ್ರೆ ಜಾಸ್ತಿ ರಿಕಾಂಬಿನೇಷನ್ ಯಾಕೆ ಇದೆ ಅಂತಂದ್ರೆ ಲೂಸ್ ಆಗಿ ಲಿಂಕ್ ಆಗಿದೆ, ಅಂದ್ರೆ ಲಿಂಕೇಜ್ ಪರ್ಸೆಂಟೇಜು ಏನು ಲೂಸ್ ಇದೆ, ಅಂದ್ರೆ ದೂರ ಇದೆ. ಸೊ ಡಿಸ್ಟೆನ್ಸ್ ಕೂಡ ದೂರ ಇದೆ. ಸೊ ದಟ್ಸ್ ವೈ ದೇ ಆರ್ ಲೂಸ್ಲಿ ಲಿಂಕ್ಡ್. ಅದೇ ಹತ್ರ ಇದ್ದಿದ್ರೆ ಟೈಟ್ಲಿ ಲಿಂಕ್ಡ್ ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ಆಪ್ಷನ್ ಸಿ ಈಸ್ ಕರೆಕ್ಟ್ ಹಿಯರ್. ಸರಿನಾ? ಸೊ ನೆಕ್ಸ್ಟ್ ವಿ ವಿಲ್ ಸಿ ಫಿಫ್ತ್ ಕ್ವೆಶನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇದರಿಂದ ಕೇಳಿದ್ದಾರೆ ಕ್ವೆಶನ್. The number of nucleotide pairs present in the DNA of the primary oocyte of a newborn in a human. So this is the question they have that is took from two concepts. ಒಂದು ಮಾಲಿಕ್ಯುಲರ್ ಬೇಸಿಸ್ ಇಂದ ನ್ಯೂಕ್ಲಿಯೋಟೈಡ್ ಅದನ್ನ ಕೇಳಿದ್ದಾರೆ, ಇನ್ನೊಂದು ಏನು ರಿಪ್ರೊಡಕ್ಷನ್ ಲೆಸನ್ ಇಂದ ಪ್ರೈಮರಿ oocyte ಅಂತ ಇಲ್ಲಿ ತಗೊಂಡಿರೋದು. ಸಿ ಪ್ರೈಮರಿ oocyte ಅಂತ ಅಂದ್ರೆ ಯಾವ ಕಂಡೀಷನ್ ಅಲ್ಲಿ ಇರುತ್ತೆ, ಡಿಪ್ಲಾಯ್ಡ್ ಅಲ್ವಾ. ಸೊ ಪ್ರೈಮರಿ oocyte is diploid which is present in the embryo, right? ಸೊ ನ್ಯೂ ಬಾರ್ನ್ ಬೇಬಿ ಎಂಬ್ರಿಯೋದಲ್ಲಿ ಇದು ಫಾರ್ಮೇಶನ್ ಆಗ್ಬೇಕಾದ್ರೆ ನೆಕ್ಸ್ಟ್ ನ್ಯೂ ಬಾರ್ನ್ ಬೇಬಿಯಲ್ಲಿ ಪ್ರೈಮರಿ oocyte ಇರುತ್ತಲ್ಲ, ಅದು ಯಾವ ಕಂಡೀಷನ್ ಇರುತ್ತೆ, ಡಿಪ್ಲಾಯ್ಡ್. ಸೊ ಡಿಪ್ಲಾಯ್ಡ್ ಕಂಡೀಷನ್ ಇತ್ತು ಅಂತ ಅಂದ್ರೆ ನ್ಯೂಕ್ಲಿಯೋಟೈಡ್ ಏನಾಗುತ್ತೆ, 6.6 into 10 to the power of 9, because they have asked in humans, they are asking. ಸೊ ಹ್ಯೂಮನ್ಸ್ ಅಲ್ಲಿ ಗೊತ್ತಿದೆ ಡಿಪ್ಲಾಯ್ಡ್ ಕಂಡೀಷನ್ ಯಾವುದು, 6.6 into 10 to the power of 9. ಅದೇ ಸೆಕೆಂಡರಿ oocyte ಅಂತ ಕೇಳಿದ್ರೆ ಆನ್ಸರ್ ಏನಾಗ್ತಿತ್ತು, 3.3. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ದಿಸ್ ಒನ್, ಬಿ. ಬಿ is a correct option. Next, the factors that affect Hardy-Weinberg equilibrium are listed below. ಸೊ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಯಾವಾಗಲೂ ಈಕ್ವಿಲಿಬ್ರಿಯಂ ಅಲ್ಲೇ ಇರಬೇಕು ಅಂತ ಅಂದ್ರೆ ಕೆಲವೊಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗಬಾರ್ದು. ಸೊ ಅದು ಯಾವ್ದು ಫ್ಯಾಕ್ಟರ್ಸ್ ಅಂತ ಹೇಳಿ ಅವರು ಕೇಳಿದ್ದಾರೆ, ನಾವು ಅದನ್ನ ಚೂಸ್ ಮಾಡಬೇಕು. ಸೊ ಯಾವ್ದು, ಕ್ರಾಸಿಂಗ್ ಓವರ್ ಮತ್ತೆ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಕ್ರಾಸಿಂಗ್ ಓವರ್ ಅಂತ ಅಂದ್ರೆ ಅಲ್ಲಿ ಏನಾಯ್ತು, ನ್ಯೂ ಜೀನ್ಸ್ ಬಂತು. ಸೊ ನ್ಯೂ ಜೀನ್ಸ್ ಬಂತು ಅಂತ ಅಂದ್ರೆ ಇಲ್ಲಿ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್. ಅಂಡ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಅಂದ್ರೂ ಯಾವಾಗ ಆಗುತ್ತೆ, ಮಿಯೋಸಿಸ್ ಆದಾಗ. ಸೊ ಮಿಯೋಸಿಸ್ ಇಸ್ ನಥಿಂಗ್ ಬಟ್ ವೇರ್ ಕ್ರಾಸಿಂಗ್ ಓವರ್ ಟೇಕ್ಸ್ ಪ್ಲೇಸ್. ಸೊ ದಿಸ್ ಇಸ್ ಆಲ್ಸೋ ನಾಟ್. ದೆನ್ ಕ್ರಾಸಿಂಗ್ ಓವರ್ ಮತ್ತೆ ಅಗೇನ್ ಅದೇ ಬಂತು. ಮತ್ತೆ ಮ್ಯೂಟೇಶನ್ ಆದ್ರೂ ಕೂಡ ಈಕ್ವಿಲಿಬ್ರಿಯಂ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್ ಅಂತಂದ್ರೆ ಹೊಸದಾಗಿ ಅಲಿಲಿಕ್ ಫ್ರೀಕ್ವೆನ್ಸಿ ಆಗೋದು. ಸೊ ದಿಸ್ ಇಸ್ ಆಲ್ಸೋ ನಾಟ್. ದೆನ್ ಕ್ರಾಸಿಂಗ್ ಓವರ್ ಅಗೇನ್ ಸೇಮ್. ದೆನ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಗೇನ್ ಸೇಮ್, ಮ್ಯೂಟೇಶನ್ ಅಗೇನ್ ಸೇಮ್. ಸೊ ಇದೆಲ್ಲ ಆಗೋದ್ರಿಂದ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಗೊತ್ತಾಗ್ತದೇನಾ, ಎವಲ್ಯೂಷನ್ ಇಂದ ಕೇಳಿರುವಂತ ಕ್ವೆಶನ್ ಇದು. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, so human health and disease in the question. Interferons are most effective in making non-infected cells resistant against the spread of which of the following diseases in humans. ನೋಡಿ, ಇಂಟರ್ಫೆರಾನ್ಸ್ ಅಂದ್ರೆ ಏನಂತ ಗೊತ್ತಾಗಬೇಕು. ಸೊ ವಾಟ್ ಆರ್ ಇಂಟರ್ಫೆರಾನ್ಸ್? ದೇ ಆರ್ ಪ್ರೋಟೀನ್ಸ್ ಪ್ರೊಡ್ಯೂಸ್ಡ್ ಬೈ ಸೆಲ್ಸ್ ಇನ್ ರೆಸ್ಪಾನ್ಸ್ ಟು ವೈರಲ್ ಇನ್ಫೆಕ್ಷನ್. ಇಂಟರ್ಫೆರಾನ್ಸ್ ಅಂತ ಅಂದ್ರೆ ಏನು, ಅದು ಒಂದು ಪ್ರೋಟೀನ್ ಸೆಲ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ ಇಮ್ಯೂನ್ ರೆಸ್ಪಾನ್ಸ್ ಆದಾಗ. ಸೊ ಯಾವಾಗ ಅಂತಂದ್ರೆ ವೈರಲ್ ಇನ್ಫೆಕ್ಷನ್ ಇಂದ. ಸೊ ವೈರಸ್ ಏನಾದ್ರು ಇನ್ಫೆಕ್ಟ್ ಮಾಡಿದಾಗ ದಟ್ ಈಸ್ ಅ ಇಮ್ಯೂನ್ ರೆಸ್ಪಾನ್ಸ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಟು ಪ್ರೊಡ್ಯೂಸ್
that is interferons, so which is actually they are proteins, right? So ಇಲ್ಲಿ viral infection ಯಾವ್ದಿದೆ ಅಂತ ಹೇಳಿ ನಾವು ಕಂಡುಹಿಡಿಬೇಕಾಗುತ್ತೆ. ಏಡ್ಸ್ ಇಸ್ viral infection. ಆಸ್ಕಾರಿಯಸಿಸ್ ಅಂದ್ರೆ ಯಾವುದು? ಆಸ್ಕಾರಿಯಸ್ ಲುಂಬ್ರಿಕಾಯ್ಡಿಸ್, ಅದು ರೌಂಡ್ ವಾರ್ಮ್ ಇಂದ ಆಗೋದು. ನೆಕ್ಸ್ಟ್ ರಿಂಗ್ ವಾರ್ಮ್ ಅಂತಂದ್ರೆ ಅದು ಫಂಗೈ ಇಂದ ಆಗೋದು. ಅಮೀಬಿಯೋಸಿಸ್ ಅಂತ ಅಂದ್ರೆ ಅದು ಪ್ರೋಟೋಜೋವನ್ ಇಂದ ಆಗೋದು. Entamoeba histolytica, that is protozoan. So the correct option is A, AIDS. AIDS is a correct option. Next, 8. The human host cells in which the gametocytes of the malarial parasite develops are. So gametocytes and sexual phase, that is germ cells. Gametocytes ಅಂದ್ರೆ ಅದು ಏನು egg ಮತ್ತೆ sperm produce ಮಾಡುತ್ತೆ. So ಆ phase ಎಲ್ಲಿ produce ಆಗೋದು, ಎಲ್ಲಿ ಆಗೋದು ಅಂತಂದ್ರೆ that is RBC, that is erythrocytes. RBC ಅಂದ್ರೆ ಏನು? Erythrocytes. So that is the answer. Next, which of the following water samples in the table given below will have higher concentration of organic matter? So microbes lesson ಇಂದ ಕೇಳಿರುವಂತದ್ದು. ಸೊ ಯಾವುದು ಅಂತಂದ್ರೆ ಇಲ್ಲಿ BOD ಬಗ್ಗೆ ಕೇಳ್ತಿದ್ದಾರೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಅದರ ಲೆವೆಲ್ ಆರ್ಗ್ಯಾನಿಕ್ ಮ್ಯಾಟರ್. ಸಿ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ಇತ್ತು ವಾಟರ್ ಸ್ಯಾಂಪಲ್ ಅಲ್ಲಿ ಅಂತಂದ್ರೆ ಪೊಲ್ಯೂಷನ್ ಲೆವೆಲ್ ಏನಿದೆ ಮತ್ತೆ BOD ಲೆವೆಲ್ ಏನಿದೆ ಅಂತ ಹೇಳಿ ನಾವು ಹೇಳ್ಬೇಕು ಅಂತ ಹೇಳಿದ್ದಾರೆ. ಸಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂತಂದ್ರೆ ವೇಸ್ಟ್ ಮ್ಯಾಟರ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಜಾಸ್ತಿ ವೇಸ್ಟ್ ಮ್ಯಾಟರ್ ಇದೆ ಅಂತಂದ್ರೆ ಏನು? ಪೊಲ್ಯೂಷನ್ ಕೂಡ ಜಾಸ್ತಿ ಇದೆ ಅಂತ ಅರ್ಥ, ಆಬ್ವಿಯಸ್ಲಿ. ಸೊ ಹೈ ಪೊಲ್ಯೂಷನ್ ವಿಲ್ ಬಿ ಒನ್ ಆಫ್ ಯುವರ್ ಆನ್ಸರ್. ಅಂಡ್ ಅನದರ್ ಥಿಂಗ್, ವ್ಯಾಲ್ಯೂ ಆಫ್ BOD, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ನೋಡಿ, ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇದೆ ಯಾಕಂದ್ರೆ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಅಂತ ಅಂದ್ರೆ ಕೊಳೆ ಜಾಸ್ತಿ ಇದೆ, ಅದನ್ನ ತೆಗಿಲಿಕ್ಕೆ ಆಕ್ಸಿಜನ್ ಕೂಡ ಜಾಸ್ತಿ ಯೂಸ್ ಮಾಡ್ಕೊಂತ ಇದೆ ಆರ್ಗಾನಿಸಮ್ಸ್, ಏರೋಬಿಕ್ ಆರ್ಗಾನಿಸಮ್ಸ್. ಓಕೆನಾ? ಸೊ ಹಂಗಾಗಿ ವ್ಯಾಲ್ಯೂ ಆಫ್ BOD ಏನಿದೆ ಅದನ್ನು ಕೂಡ ಜಾಸ್ತಿ ಇದೆ ಅಂತ ಅರ್ಥ. ಸೊ ಎರಡೂ ಕೂಡ ಹೈ ಯಾವ್ದ್ರಲ್ಲಿ ಇದೆ ನೋಡಿ. ಸೊ ದಟ್ ಈಸ್ ಆಪ್ಷನ್ A. ಸೊ ಆಪ್ಷನ್ A is your correct answer. Next, the steps of recombinant DNA technology are given below. So rDNA technology, that is biotechnology process ಇಂದ ಕೇಳಿರುವಂತ ಕ್ವೆಶ್ಚನ್. ಸೊ ಏನು ಸ್ಟೆಪ್ಸ್ ಯಾವುದು RDNA ಟೆಕ್ನಾಲಜಿಯಲ್ಲಿ ಏನೇನು ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡಿಬಿಟ್ಟು ಯಾವ ತರ ಅದನ್ನ ಕಂಪ್ಲೀಟ್ ಪ್ರೊಸೆಸ್ ಆಗುತ್ತೆ ಸ್ಟೆಪ್ಸ್ ಹೇಳಿ ಅಂತ ಕೇಳಿದ್ದಾರೆ. ಕರೆಕ್ಟ್ ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಏನಾಗುತ್ತೆ, ದಟ್ ಈಸ್ ಐಸೋಲೇಷನ್ ಆಫ್ DNA. ಸೊ ಫಸ್ಟ್ ಏನಿದೆ ಐಸೋಲೇಷನ್ ಆಫ್ DNA. ನೋಡಿ, ಅದು ಈಸಿ ಅಂತಂದ್ರೆ ಎಲ್ಲ ಆಪ್ಷನ್ ಅಲ್ಲೂ ಫಸ್ಟ್ ಅದೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ, ಕಟ್ಟಿಂಗ್ ಆಫ್ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್. ಸಿ ಆಲ್ ದೀಸ್ ಆರ್ ಹೆಡ್ಡಿಂಗ್ಸ್ ಇನ್ ದಟ್ ಲೆಸನ್. ಆ ಲೆಸನ್ ಅಲ್ಲಿ ಪ್ರೊಸೆಸ್ ಇನ ಹೆಡ್ಡಿಂಗ್ಸ್ ಇದೆ ಅಲ್ಲ, ಅದನ್ನೇ ಡೈರೆಕ್ಟ್ ಆಗಿ ಇಲ್ಲಿ ಕ್ವೆಶನ್ ಕೇಳಿರೋದು. ಫಸ್ಟ್ ಐಸೋಲೇಷನ್ ಆಫ್ DNA ನ ಐಸೋಲೇಟ್ ಮಾಡೋದು, ಅದಾದ್ಮೇಲೆ ಕಟ್ಟಿಂಗ್ ಆಫ್ ದ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್, ಅಂಡ್ ದೆನ್ ಆಂಪ್ಲಿಫಿಕೇಶನ್ ಆಫ್ ದ ಜೀನ್ ಇಂಟ್ರೆಸ್ಟ್ ಯೂಸಿಂಗ್ PCR. ಕಟ್ ಮಾಡಿದ್ಮೇಲೆ ನಮಗೆ ಯಾವ ಪಾರ್ಟ್ ಬೇಕು DNA ಅಲ್ಲಿ ಅದನ್ನ ನಾವೇನ್ ಮಾಡ್ಬೇಕು, ಆಂಪ್ಲಿಫೈ ಮಾಡ್ಬೇಕು, ಅಂದ್ರೆ ಜಾಸ್ತಿ ನಂಬರ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಏನಾಗುತ್ತೆ, ಇನ್ಸರ್ಷನ್ ಆಫ್ rDNA ಇಂಟು ದ ಹೋಸ್ಟ್ ಆರ್ಗಾನಿಸಮ್. ಅದನ್ನ ಯಾವ್ದ್ರಲ್ಲಿ ಇನ್ಸರ್ಟ್ ಮಾಡ್ತೀವಿ, ಹೋಸ್ಟ್ ಆರ್ಗಾನಿಸಮ್ ಅಲ್ಲಿ ಇನ್ಸರ್ಟ್ ಮಾಡ್ತೀವಿ. ನೆಕ್ಸ್ಟ್ ಯಾವ್ದಾಗುತ್ತೆ, ದಟ್ ಈಸ್ ಒಬ್ಟೈನಿಂಗ್ ದ ಫಾರಿನ್ ಪ್ರಾಡಕ್ಟ್. ನೆಕ್ಸ್ಟ್ ಫಾರಿನ್ ಪ್ರಾಡಕ್ಟ್ ನ ತಗೊಂತೀವಿ, ಅದಾದ್ಮೇಲೆ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್, ಅದನ್ನೇ ಬಯೋರಿಯಾಕ್ಟರ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ದ ಕಂಪ್ಲೀಟ್ ಯಾವ್ದು ಆಪ್ಷನ್ ಬರುತ್ತೆ ಅಂತಂದ್ರೆ ಫೋರ್ತ್ ಆಪ್ಷನ್. 4 3 2 1 ಸಾರಿ 6 3 2 1 4 and 5. So this is the correct option. Next, DNA in a clone of cells followed by detection using autoradiography is called. See, there is one method where we can identify clone of DNA. ಅದನ್ನ ಯಾವ್ದ್ರಿಂದ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಪ್ರೋಬ್ ಮುಖಾಂತರ. ಪ್ರೋಬ್ ಅಂತ ಅಂದ್ರೆ a long stretch of DNA or RNA, a small stretch of DNA ಅಥವಾ ಏನಿರುತ್ತೆ ಅದರಲ್ಲಿ RNA ಇರುತ್ತೆ ಪ್ರೋಬ್ ಅಂದ್ರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅಥವಾ ಕೆಮಿಕಲ್ಸ್ ನ ಅದಕ್ಕೆ ಅಟ್ಯಾಚ್ ಮಾಡ್ತಾರೆ. ಅದು ಯಾವ ತರ ಇರುತ್ತೆ ಅಂದ್ರೆ ಸಿಂಗಲ್ ಸ್ಟ್ರಾಂಡ್ ಇರುತ್ತೆ. ಓಕೆನಾ? ಸೊ ನಮಗೆ ಒಂದು ಕ್ಲೋನ್ ಇದೆ, ಒಂದು DNA ನ ಕಂಪ್ಲೀಟ್ ಸೀಕ್ವೆನ್ಸ್ ಇದೆ ಅಂತಂದ್ರೆ ಇದನ್ನ ಹೈಬ್ರಿಡೈಸ್ ಮಾಡ್ತಾರೆ, ಯಾವುದು ಪ್ರೋಬ್ ನ. ಸೊ ಆ ಮೆಥಡ್ ಆಟೋ ರೇಡಿಯೋಗ್ರಫಿ ಮೆಥಡ್ ಇಂದ. ಸೊ ಹಂಗಾಗಿ ಏನಂತ ಕರಿತೀವಿ, ಇದನ್ನ ಪ್ರೋಬ್ ಅಂತ ಕರಿತೀವಿ. ಅಂದ್ರೆ ಅದ್ ಮೆಥಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟ್ ಆನ್ಸರ್ ಏನದು ಪ್ರೋಬ್. ನೆಕ್ಸ್ಟ್,
Jiva was growing a bacterial colony in a culture flask under ideal laboratory conditions where the resources sooner or later become limiting. Which of the following equations will represent the correct growth in this case? ಏನಂತ ಹೇಳ್ತಾ ಇದ್ದಾರೆ, ಸೊ ಜೀವ ಅನ್ನುವಂಥ ಒಂದು ಸ್ಟೂಡೆಂಟ್ ಏನ್ ಮಾಡ್ತಾ ಇದ್ದಾಳೆ, ಗ್ರೋಯಿಂಗ್ ಅ ಬ್ಯಾಕ್ಟೀರಿಯಲ್ ಕಾಲೋನಿನ ಕಲ್ಚರ್. ಸೊ ಬ್ಯಾಕ್ಟೀರಿಯಲ್ ಕಾಲೋನಿನ ಕಲ್ಚರ್ ಅಂತಾನೆ ಒಂದು ಕಲ್ಚರ್ ಪ್ಲೇಟ್. ಸೊ ಇದು ಪೆಟ್ರಿ ಡಿಶ್ ತರ ಇರುತ್ತೆ. ಇದರಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಬ್ಯಾಕ್ಟೀರಿಯಾಗೆ ಬೇಕಾಗಿರೋ ಅಂತ ಎಲ್ಲ ಫುಡ್ ಇದರಲ್ಲಿ ಹಾಕಿದ್ದಾರೆ. ಸೊ ದರ್ ಇಸ್ ಫುಡ್. ಈಗ ಏನ್ ಮಾಡಬೇಕು, ಬ್ಯಾಕ್ಟೀರಿಯಾನ ಬೆಳೆಸಬೇಕು, ರೈಟ್? ಓಕೆ, ಒಂದ್ ನಿಮಿಷ. ಓಕೆ, ಸೊ ಈಗ ಏನ್ ಮಾಡಬೇಕು, ಬ್ಯಾಕ್ಟೀರಿಯಾನ ಇದರಲ್ಲಿ ಗ್ರೋ ಮಾಡ್ಬೇಕಾಗುತ್ತೆ. ಸೊ ಬ್ಯಾಕ್ಟೀರಿಯಾ ಯಾವಾಗ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಂದ್ರೆ ಫುಡ್ ರಿಸೋರ್ಸ್ ಎಲ್ಲ ಚೆನ್ನಾಗಿ ಇದ್ದಾಗ ಏನಾಗುತ್ತೆ, ಫುಡ್ ಇದ್ದಾಗ ಬ್ಯಾಕ್ಟೀರಿಯಾ ಏನ್ ತೋರಿಸುತ್ತೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ತೋರಿಸುತ್ತೆ. ಸೊ ದಿಸ್ ಇಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದ್ದಾಗ ಇದು ಈಕ್ವೇಶನ್ ಆಗುತ್ತೆ, ರೈಟ್? ದೆನ್ ಅವ್ರು ಏನ್ ಕೇಳಿದ್ದಾರೆ, ಐಡಿಯಲ್ ಕಂಡೀಷನ್ಸ್ ಇನ್ ಅ ಲ್ಯಾಬೊರೇಟರಿ ವೇರ್ ರಿಸೋರ್ಸಸ್ ಸೂನರ್ ಆರ್ ಲೇಟರ್ ಬಿಕಮ್ ಲಿಮಿಟಿಂಗ್. ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ಫುಡ್ ಕಡಿಮೆ ಆಗ್ತಾ ಇದೆ. ಯಾಕೆ ಫುಡ್ ಕಡಿಮೆ ಆಯ್ತು ಅಂದ್ರೆ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ ಬ್ಯಾಕ್ಟೀರಿಯಾ ಊಟ ತಿನ್ಬಿಟ್ಟು. ಸೊ ಊಟ ಚೆನ್ನಾಗಿ ಸಿಕ್ಕಿದೆ, ಬ್ಯಾಕ್ಟೀರಿಯಾ ನಂಬರ್ ಏನಾಗಿದೆ, ಜಾಸ್ತಿ ಆಗಿದೆ. ಆದ್ರೆ ಅಲ್ಲಿ ಇರುವಂತಹ ಫುಡ್ ಏನಾಯ್ತು, ಲಿಮಿಟಿಂಗ್. ಫುಡ್ ಕಡಿಮೆ ಆಯ್ತು ಅಂತಂದ್ರೆ ಗ್ರೋತ್ ಕಂಡೀಷನ್ ಏನಾಗುತ್ತೆ, ಬರ್ತಾ ಬರ್ತಾ ಅಲ್ಲಿಗೆ ನಿಂತೋಗುತ್ತೆ. ಸೊ ಜಾಸ್ತಿ ಗ್ರೋತ್ ಆಗ್ತಿರೋದು, ಗ್ರೋತ್ ಏನಾಗುತ್ತೆ, ಬರ್ತಾ ಬರ್ತಾ ನಿಂತೋಗುತ್ತೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಲಾಜಿಸ್ಟಿಕ್ ಗ್ರೋತ್. ಇಲ್ಲಿ ಕೊಟ್ಟಿದೆ ನೋಡಿ. When responses are limiting, the growth plot is logistic. So logistic ಗೆ ಇರುವಂತಹ equation ಯಾವುದು, B. So this is the correct answer. So ಎಲ್ಲಿದೆ, dn by dt is equal to rn k minus n by k. So that is option C. Option C is your correct answer. So this is the condition. Okay, now next. Organisms and population lesson ಅಲ್ಲಿ ಕೇಳಿರುವಂತ question. Next 13. Which of the following food chain is the major conduit for the energy flow in the terrestrial and aquatic ecosystem respectively? ನೋಡಿ, ಡೆಟ್ರಿಟಸ್ ಮತ್ತೆ ಗ್ರೇಸಿಂಗ್ ಅಂತ ಎರಡು ಕೊಟ್ಟಿದ್ದಾರೆ. ಇನ್ನೊಂದು ಕಂಡೀಷನ್ ಏನ್ ಕೇಳಿದ್ದಾರೆ, ಟೆರೆಸ್ಟ್ರಿಯಲ್ ಮತ್ತೆ ಅಕ್ವಾಟಿಕ್. ಸೊ ಎನರ್ಜಿ ಫ್ಲೋ ಆಗ್ಲಿಕ್ಕೆ ಮೇಜರ್ ಕಂಡ್ಯೂಟ್ ಅಂದ್ರೆ ಅದು ಏನು, ಮೇಜರ್ ಪಾತ್ವೆ. ಎನರ್ಜಿ ಫ್ಲೋ ಆಗ್ಲಿಕ್ಕೆ ಮೇಜರ್ ಪಾತ್ವೆ ಯಾವ್ದ್ರಲ್ಲಾಗುತ್ತೆ, ಟೆರೆಸ್ಟ್ರಿಯಲ್ ಅಲ್ಲಿ ಮತ್ತೆ ಅಕ್ವಾಟಿಕ್ ಅಲ್ಲಿ ಯಾವ್ದು ಅಂತ ಕೇಳಿದ್ದಾರೆ. ಸೊ ಫುಡ್ ಚೈನ್ ಅಲ್ಲಿ ಎನರ್ಜಿ ಫ್ಲೋ ಆಗ್ಬೇಕು, ಜಾಸ್ತಿ ಯಾವಾಗ ಆಗುತ್ತೆ, ಟೆರೆಸ್ಟ್ರಿಯಲ್ ಅಲ್ಲಿ ಯಾವ್ದು ಜಾಸ್ತಿ, ಗ್ರೇಸಿಂಗ್ ಇದೆನಾ, ಡೆಟ್ರಿಟಸ್ ಇದೆನಾ, ಅಕ್ವಾಟಿಕ್ ಅಲ್ಲಿ ಯಾವ್ದು ಜಾಸ್ತಿ, ಗ್ರೇಸಿಂಗ್ ಇದೆನಾ, ಡೆಟ್ರಿಟಸ್ ಇದೆನಾ ಅಂತ ಕೇಳಿದೆ. ಸೊ ಮೊದಲು ಗ್ರೇಸಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಗ್ರೇಸಿಂಗ್ ಫುಡ್ ಚೈನ್ ಅಂತ ಅಂದ್ರೆ ಯಾವ್ದಿರುತ್ತೆ, ಫಸ್ಟ್ ಪ್ರೊಡ್ಯೂಸರ್ಸ್ ಇರ್ತಾರೆ ಅಂದ್ರೆ ಪ್ಲಾಂಟ್ಸ್. ಅದಾದ್ಮೇಲೆ ನೆಕ್ಸ್ಟ್ ಹರ್ಬಿವರ್ಸ್, ಪ್ಲಾಂಟ್ಸ್ ನ ತಿನ್ಕೊಂಡು ಬದುಕುವಂಥದ್ದು. ನೆಕ್ಸ್ಟ್ ಓಮ್ನಿವರ್ಸ್, ಕಾರ್ನಿವರ್ಸ್, ಈ ತರ ಬರ್ತಾ ಹೋಗುತ್ತೆ. ಸೊ ದಟ್ ಈಸ್ ಗ್ರೇಸಿಂಗ್ ಫುಡ್ ಚೈನ್. ಆದ್ರೆ ಡೆಟ್ರಿಟಸ್ ಫುಡ್ ಚೈನ್ ಅಂತ ಅಂದ್ರೆ ಇಲ್ಲಿ ಫಸ್ಟ್ ಇರೋದು ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಡೆಡ್ ಪ್ಲಾಂಟ್ಸ್, ಲೀವ್ಸ್, ಏನಾದ್ರೂ ಕೊಳ್ತೋಗಿರೋದು, ಇನ್ನು ಸತ್ತೋಗಿರೋದು ಏನಿರುತ್ತಲ್ಲ ಕಂಡೀಷನ್, ಅದು ಡೆಟ್ರಿಟಸ್. ಸೊ ಅದನ್ನ ನೆಕ್ಸ್ಟ್ ತಿನ್ನೋದು ಯಾರು ಅಂತಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್, ಡೆಟ್ರಿವೋರ್ಸ್ ಅಥವಾ ಡಿಕಂಪೋಸರ್ಸ್ ಅಂತ ಕರಿತೀವಿ. ಅದು ಅದನ್ನ ತಿನ್ನುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಹೈಯರ್ ಆರ್ಗಾನಿಸಮ್ಸ್, ಕೆಲವೊಂದು ಯಾವ್ದು ಕಾಗೆ ಆತರ ಏನಾದ್ರು ಬಂದು ಎರೆಹುಳನ ತಿನ್ನೋದಾಗ್ಲಿ, ಡಿಕಂಪೋಸರ್ಸ್ ಅಂದ್ರೆ ಎರೆಹುಳ ಬರುತ್ತಲ್ಲ ಅದು. ಸೊ ಈ ಫುಡ್ ಚೈನಿಗೆ ನಾವೇನಂತ ಕರಿತೀವಿ, ಡೆಟ್ರಿಟಸ್ ಫುಡ್ ಚೈನ್. ಒಂದು ಗ್ರೇಸಿಂಗ್ ಫುಡ್ ಚೈನ್ ಇದೆ, ಇನ್ನೊಂದು ಡೆಟ್ರಿಟಸ್ ಫುಡ್ ಚೈನ್ ಇದೆ. ಸೊ ಎನರ್ಜಿ ಜಾಸ್ತಿ ಫ್ಲೋ ಆಗೋದು ಟೆರೆಸ್ಟ್ರಿಯಲ್ ಅಲ್ಲಿ ಯಾವುದು ಅಂತಂದ್ರೆ ಡೆಟ್ರಿಟಸ್ ಫುಡ್ ಚೈನ್, ಗ್ರೇಸಿಂಗ್ ಬರೋದಿಲ್ಲ. ಯಾಕೆ ಡೆಟ್ರಿಟಸ್ ಅಂತ ಅಂದ್ರೆ ನೋಡಿ, ಗ್ರೇಸಿಂಗ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಪ್ರೊಡ್ಯೂಸರ್ಸ್ ಇಂದ, ಹೌದಾ? ಅಂತ ಅಂದ್ರೆ ಅಲ್ಲಿ ಅದಕ್ಕೇನೆ ಫಸ್ಟ್ ಎನರ್ಜಿ ಬೇಕಾಗುತ್ತೆ ಫುಡ್ ಪ್ರಿಪೇರ್ ಮಾಡ್ಕೊಳಕ್ಕೆ. ಸನ್ ಇಂದ ಫುಡ್ ತಗೊಂಡು ಎನರ್ಜಿ ಪ್ರಿಪೇರ್ ಮಾಡ್ಕೊಂಡು ಪ್ರೊಡ್ಯೂಸರ್ಸ್ ಇರುತ್ತೆ, ಅದನ್ನ ನೆಕ್ಸ್ಟ್ ಕನ್ಸ್ಯೂಮರ್ಸ್ ನ ತಿನ್ನೋದು, ಹರ್ಬಿವೋರ್ಸ್ ತಿನ್ನೋದು. ಆದ್ರೆ ಡೆಟ್ರಿಟಸ್ ಫುಡ್ ಚೈನ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಏನಿದೆ ಡೆಡ್ ಮೆಟೀರಿಯಲ್ ಇದೆ. ಸೊ ಅಲ್ಲಿ ಏನು ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ, ಯಾವುದು ಫಸ್ಟ್ ಟ್ರಾಫಿಕ್ ಲೆವೆಲ್ ಅವರು. ಸೊ ಅದನ್ನ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ ಯಾವುದು, ಡೆಟ್ರಿವೋರ್ಸ್ ಅಥವಾ ಅದನ್ನ ಏನಂತ ಕರಿತೀವಿ, ಡಿಕಂಪೋಸರ್ಸ್ ಅಂತ ಕರಿತೀವಿ, ಅಂತ ಆರ್ಗಾನಿಸಮ್ಸ್ ಅದು ತಿನ್ನುತ್ತೆ.
ಸೊ ಇಲ್ಲಿ ಆರ್ಗಾನಿಸಮ್ಸ್ ಜಾಸ್ತಿ ಇದೆ, ಆಮೇಲೆ ಇದನ್ನ ತಿಂದು ಬದುಕುವಂತ ನೆಕ್ಸ್ಟ್ ಆರ್ಗಾನಿಸಮ್ಸ್ ಕಡಿಮೆ ಇದೆ. ಸೊ ಎನರ್ಜಿ ಏನಾಗ್ತಾ ಇದೆ ಜಾಸ್ತಿ ಇಲ್ಲಿ ರಿಟೇನ್ ಆಗ್ತಾ ಇದೆ. ಸೊ ಹಂಗಾಗಿ ಟೆರೆಸ್ಟ್ರಿಯಲ್ ಅಲ್ಲಿ ಯಾವ್ದು ಜಾಸ್ತಿ ಅಂತ ಅಂದ್ರೆ ಕೇಳಿದಾಗ ಏನಂತ ಹೇಳ್ತೀರಾ, ಡೆಟ್ರಿಟಸ್. ಅದೇ ಅಕ್ವಾಟಿಕ್ ಅಲ್ಲಿ ಯಾವ್ದು ಜಾಸ್ತಿ ಅಂತ ಕೇಳಿದ್ರೆ ಏನಂತ ಹೇಳ್ಬೋದು, ದಟ್ ಈಸ್ ಗ್ರೇಸಿಂಗ್ ಫುಡ್ ಚೈನ್. ಯಾಕಂದ್ರೆ ಅಕ್ವಾಟಿಕ್ ಅಲ್ಲಿ ನೋಡಿ ಮೇಜರ್ ಇರೋದು ಯಾವುದು, ಫೈಟೋ ಪ್ಲಾಂಕ್ಟಾನ್ಸ್ ಪ್ರೊಡ್ಯೂಸರ್ಸ್, ಸಣ್ಣ ಸಣ್ಣ ಪ್ಲಾಂಟ್ಸ್. ಅದನ್ನ ನೆಕ್ಸ್ಟ್ ಝೂ ಪ್ಲಾಂಕ್ಟಾನ್ಸ್ ತಿಂತಾರೆ, ಸಣ್ಣ ಸಣ್ಣ ಏನು ಆರ್ಗಾನಿಸಮ್ಸ್. ಝೂ ಪ್ಲಾಂಕ್ಟಾನ್ಸ್ ಇಂದ ನೆಕ್ಸ್ಟ್ ಸ್ಮಾಲ್ ಫಿಶ್ ಇಂದ ನೆಕ್ಸ್ಟ್ ಲಾರ್ಜ್ ಫಿಶ್, ಅದಾದ್ಮೇಲೆ ನೆಕ್ಸ್ಟ್ ಏನು ಈಗಲ್. ಸೊ ದಟ್ ಈಸ್ ದ ಫುಡ್ ಚೈನ್ where the energy flow is more in the aquatic condition. So aquatic ಅಲ್ಲಿ grazing ಮತ್ತೆ terrestrial ಅಲ್ಲಿ detritus. ಯಾವ್ದಿದೆ? Option C. So option C is the correct answer. Terrestrial ಅಲ್ಲಿ detritus, aquatic ಅಲ್ಲಿ grazing. So this is the correct answer. 13th ಗೆ option C is the correct answer. Next, 14th. Which of the following is not an example of in situ conservation? ಸೊ ಇನ್ ಸಿಟು ಕನ್ಸರ್ವೇಷನ್ ಅಂದ್ರೆ ನ್ಯಾಚುರಲ್ ಹ್ಯಾಬಿಟಾಟ್ ಅಲ್ಲೇನೆ ಕನ್ಸರ್ವ್ ಮಾಡೋದು. ಅಂದ್ರೆ ಪ್ಲಾಂಟ್ಸ್ ಆನಿಮಲ್ಸ್ ಎಲ್ಲ ಎಲ್ಲಿ ಇದೆ ಅದರ ನ್ಯಾಚುರಲ್ ಹ್ಯಾಬಿಟಾಟ್ ಏನಿದೆ, ಹ್ಯಾಬಿಟಾಟ್ ಅಂದ್ರೆ ಅದೆಲ್ಲೂ ವಾಸವಾಗುತ್ತೆ, ಅದನ್ನೇ ಹಂಗೇನೆ ನಾವು ಕಾಪಾಡ್ಕೊಂಡು ಬರ್ತೀವಿ ಅಂದ್ರೆ ಅದನ್ನ ಇನ್ ಸಿಟು ಕನ್ಸರ್ವೇಷನ್ ಅಂತ ಕರಿತೀವಿ. ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಎಕ್ಸಿಟು ಯಾವ್ದಿದೆ ಅಂತ ಹೇಳಿ ನಾವು ಹುಡುಕ್ಬೇಕಾಗುತ್ತೆ. ಸೊ ಎಕ್ಸಿಟು ಯಾವ್ದಿದೆ, ನ್ಯಾಷನಲ್ ಪಾರ್ಕ್, ಸೀಡ್ ಬ್ಯಾಂಕ್, ಇದು ಇನ್ಸಿಟು ಒಂದು ಎಕ್ಸಿಟು. ನ್ಯಾಷನಲ್ ಪಾರ್ಕ್, ಝೂಲಾಜಿಕಲ್ ಪಾರ್ಕ್ ಇದನ್ನು ಕೂಡ ಒಂದು ಇನ್ಸಿಟು ಒಂದು ಎಕ್ಸಿಟು ಇದೆ. ಸೀಡ್ ಬ್ಯಾಂಕ್, ಸ್ಯಾಕ್ರೆಡ್ ಗ್ರೂವ್, ಸೊ ದಿಸ್ ಇಸ್ ಎಕ್ಸಿಟು ಅಂಡ್ ದಿಸ್ ಇಸ್ ಇನ್ಸಿಟು. ಸೊ ಕಂಪ್ಲೀಟ್ ಆಗಿ ಎಕ್ಸಿಟು ಯಾವ್ದಿದೆ ಅಂತಂದ್ರೆ ಸೀಡ್ ಬ್ಯಾಂಕ್ ಮತ್ತೆ ಬೊಟಾನಿಕಲ್ ಗಾರ್ಡನ್. ಸೊ ದಟ್ಸ್ ವೈ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಸರಿನಾ. ನೆಕ್ಸ್ಟ್, exploration of molecular, genetic and species level diversity for novel products of economic importance is ಅಂತ ಕೇಳಿದೆ. ಸೊ ಇದು ಡೈರೆಕ್ಟ್ ಆನ್ಸರ್ ಏನು ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ, ಬಯೋ ಪ್ರಾಸ್ಪೆಕ್ಟಿಂಗ್. ನೋಡಿ, ಮಾಲಿಕ್ಯುಲರ್, ಜೆನೆಟಿಕ್ ಮತ್ತೆ ಸ್ಪೀಶೀಸ್ ಲೆವೆಲ್ ಅಲ್ಲಿ ಇರುವಂತಹ ನ್ಯಾಚುರಲ್ ಆಗಿ ಸಿಗುವಂತ ಆರ್ಗಾನಿಸಮ್ಸ್ ನ ನಾವ್ ಅದನ್ನ ತಗೊಂಡ್ಬಿಟ್ಟು ಕಮರ್ಷಿಯಲಿ ಯೂಸ್ಫುಲ್ ಪ್ರಾಡಕ್ಟ್ ಮಾಡ್ಕೊಂತ ಇದೀವಿ ಅಂತಂದ್ರೆ ಅಂತ ಪ್ರೊಸೆಸ್ಗೆ ಏನಂತ ಕರಿತೀವಿ, ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಲೆಸನ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ ಇವೆರಡೂ ಕೂಡ. ಸೊ ಸರಿನಾ. ಸೊ ಇಲ್ಲಿ ಬಯೋಫಾರ್ಟಿಫಿಕೇಶನ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಬಯೋಫಾರ್ಟಿಫಿಕೇಶನ್ ಅಂತಂದ್ರೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂನ ಎನ್ಹಾನ್ಸ್ ಮಾಡುವಂತಹ ಪ್ರೊಸೆಸ್ಗೆ ಏನಂತ ಕರಿತೀವಿ, ಬಯೋಫಾರ್ಟಿಫಿಕೇಶನ್. ನೆಕ್ಸ್ಟ್, ಬಯೋ ಪ್ರೊಸೆಸಿಂಗ್ ಅಂದ್ರೆ ಇದು ಜೆನೆಟಿಕ್ ಇಂಜಿನಿಯರಿಂಗ್ ಪ್ರಾಸೆಸ್. ಬಯೋ ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಇಲ್ಲಿದೆ, ಬೇಕಿದ್ರೆ ಡೆಫಿನೇಷನ್ ನೀವು ಇಲ್ಲಿ ನೋಟ್ ಮಾಡ್ಕೋಬಹುದು. ಬಯೋಡೈವರ್ಸಿಟಿ ಅಂದ್ರೆ ಇದು ನಿಮಗೆ ಗೊತ್ತಿದೆ. ಸೊ ವೇರ್ ಆಲ್ ಡಿಫರೆಂಟ್ ಆರ್ಗಾನಿಸಮ್ಸ್ ಲಿವಿಂಗ್ ಇನ್ ದ ದಟ್ ಈಸ್ ಪ್ಲಾನೆಟ್ ಎಕೋಸಿಸ್ಟಮ್ ಅಲ್ಲಿ. ಸೊ ದಿಸ್ ಇಸ್ ಕಂಪ್ಲೀಟ್ ಪಾರ್ಟ್ ಎ ಅಲ್ಲಿ ಇರುವಂತಹ ಎಲ್ಲ ಕ್ವೆಶನ್ಸ್ ನಾನು ಸಾಲ್ವ್ ಮಾಡಿ ನಿಮಗೆ ಹೇಳಿದೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ ಹಿಯರ್. ನೆಕ್ಸ್ಟ್ ಯಾವ್ದು, ಪಾರ್ಟ್ ಎ ಅಲ್ಲಿ ಫಸ್ಟ್ ಸೆಕ್ಷನ್ ಮುಗೀತು. ಸೆಕ್ಷನ್ 2 ಯಾವ್ದಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಸೊ ಅದನ್ನ ನೋಡೋಣ. ಸಿ, ಮುಂಚೆ ಏನಿರ್ತಾ ಇತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅಂತ ಅಂದ್ರೆ 5 ಕ್ವೆಶನ್ಸ್ ಗೆ 5 ಆಪ್ಷನ್ಸ್ ಇರ್ತಾ ಇತ್ತು. ಬಟ್ ಈಗ 6 ಆಪ್ಷನ್ಸ್ ಇದೆ. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಆಪ್ಷನ್ ರಿಪೀಟ್ ಆಗಿದೆ, ಕಾಂಪಿಟೆಂಟ್ ಸೆಲ್ಸ್ ಅಂತ. ಸೊ ನೋಡೋಣ ಏನೇನ್ ಆನ್ಸರ್ ಇದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ದ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಇನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಕನ್ಸಿಸ್ಟ್ ಆಫ್ ಇಮ್ಯುನೊಲಾಜಿಕಲಿ, ಏನು ಆನ್ಸರ್, ಕಾಂಪಿಟೆಂಟ್ ಸೆಲ್ಸ್. ಸೊ ದಿಸ್ is a direct question, direct sentence from the NCERT. Next, the version of biogenesis is accepted by majority as the first form of life arose slowly through evolutionary forces from ಅಂತಂದ್ರೆ ಇದು ಏನ್ ಕೇಳ್ತಾ ಇದ್ರೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಈ ಟೋಟಲ್ ಬಯೋಜೆನೆಸಿಸ್ ಪ್ರೊಸೆಸ್ ನ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಹೆಂಗೆ ಅಂತಂದ್ರೆ ಯಾವ್ದ್ರಿಂದ ಬಂದಿರೋ ಒಂದು ಲೈಫ್ ಯಾವ್ದ್ರಿಂದ ಫಾರ್ಮೇಷನ್ ಆಗಿರೋದು ಅಂತ ಹೇಳಿದ್ದು ಅದರಲ್ಲಿ ನಾನ್ ಲಿವಿಂಗ್ ಮಾಲಿಕ್ಯೂಲ್. ಸೊ ಅದು ಎಕ್ಸ್ಪೆರಿಮೆಂಟ್, ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದಾರಲ್ಲ ಅದು. ಸೊ ದ ಆನ್ಸರ್ ವಿಲ್ ಬಿ ನಾನ್ ಲಿವಿಂಗ್ ಮಾಲಿಕ್ಯೂಲ್. ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಸೊ ದಿಸ್ ಇಸ್ 17th. ಓಕೆ, ಅಂಡ್ ದಿಸ್ ವಿಲ್ ಬಿ ಯುವರ್ 16th. 16th. Okay, next. Filariasis pathogens are transmitted to a healthy person through ಯಾವ್ದ್ರಿಂದ ಆಗುತ್ತೆ, ಫೀಮೇಲ್ ಅನಾಫಿಲಸ್ mosquito. That mosquito acts as what, vectors. So this will be your 18th answer. Okay na. Next, Swiss cheese with large holes is produced from ಯಾವ್ದ್ರಿಂದ ಪ್ರೊಡ್ಯೂಸ್ ಆಗುತ್ತೆ ಲಾರ್ಜ್ ಹೋಲ್ಸ್ ಚೀಸ್ ಅಲ್ಲಿ, because of the action of which one,
Propionibacterium shermani. So that is actually one of the bacteria. Microbes in the ಕೇಳಿರುವಂತ question. So direct answer, that is 19th, is bacteria. Next, the host cells which have the ability to incorporate foreign DNA within them are called. So ಅಂತದಕ್ಕೆ ಏನಂತ ಕರಿತೀವಿ ನಾವು? Recombinant cells. So last ಗೆ ಉಳ್ಕೊಂಡು ಹೋಗಿರೋದು ಕೂಡ ಅದೇ ಇದೆ. So that is the recombinant cell. So ಗೊತ್ತಾಯ್ತಲ್ವಾ? So this is from processes, biotechnology processes ಇಂದ ಕೇಳಿರುವಂತ question. ಸೊ ಇದು fill in the blanks. ಸೊ ಈ ಎರಡು ಮೇನ್ ಏನ್ ಮಾಡ್ಬೇಕು ನೀವು ಆನ್ಸರ್ ಶೀಟ್ ಅಲ್ಲಿ ಫಸ್ಟ್ 2 pages ಅಲ್ಲೇನೆ ಫಿಲ್ ಮಾಡಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮಾಡಿದ್ರೆ ನಿಮಗೆ ಕರೆಕ್ಷನ್ ಇವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಈ ಮಿಸ್ಟೇಕ್ಸ್ ನ ಮತ್ತೆ ನೀವು ಮಾಡಕ್ಕೆ ಹೋಗ್ಬೇಡಿ ಆನ್ಸರ್ಸ್ ಬರಿಬೇಕಾದ್ರೆ ಮಿಡ್ ಟರ್ಮ್ ಅಲ್ಲಿನೂ ಕೂಡ. ಓಕೆ, ನೆಕ್ಸ್ಟ್. ಸೊ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸಿನ ಕ್ವೆಶನ್ಸ್ ಎಷ್ಟಿರ್ಬೇಕು? 3 to 5 ಸೆಂಟೆನ್ಸಸ್ ಇರಬೇಕು. ಅಂದ್ರೆ ಲಾಂಗ್ ಇದ್ದಾಗ ಬರೀ ಒನ್ ವರ್ಡ್ ಆನ್ಸರ್ ಇತ್ತು ಆ ತರ ಕೇಳಿದ್ದಾರೆ ಅಂತಂದ್ರೆ ಇಟ್ ಈಸ್ ಓಕೆ. ಬಟ್ ಎಕ್ಸ್ಪ್ಲನೇಷನ್ ಇದ್ದಾಗ ಎಷ್ಟಿರ್ಬೇಕು? 3 to 5 ಸೆಂಟೆನ್ಸಸ್ ಇರಬೇಕು. ನೆಕ್ಸ್ಟ್, ಇದರಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ? 7 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಎಷ್ಟು ಆನ್ಸರ್ ಮಾಡಬೇಕು? 5 ಆನ್ಸರ್ಸ್ ಮಾಡಬೇಕು. ಮುಂಚೆ ಎಷ್ಟಿರ್ತಾ ಇತ್ತು? 8 ಕ್ವಶನ್ಸ್ ಇರ್ತಾ ಇತ್ತು, ಅದರಲ್ಲಿ 5 ಆನ್ಸರ್ ಮಾಡಬೇಕಾಗಿತ್ತು. ಬಟ್ ಇವಾಗ ಇದರಲ್ಲಿ ಒಂದನ್ನ ತೆಗ್ದಿದ್ದಾರೆ. ಸೊ ಎರಡಷ್ಟೇ ಎಕ್ಸ್ಟ್ರಾ ಇರುತ್ತೆ 2 ಮಾರ್ಕ್ಸ್ ಅಲ್ಲಿ. ಸೊ ನೋಡ್ಕೊಂಡು ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಂಡು ಆನ್ಸರ್ ಮಾಡಿ. Next, first one, complete the tabular column given below with respect to the male gametophyte of angiosperms. ನೋಡಿ, ಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ನಿಮಗೆ ತಲೆಯಲ್ಲಿ ಟನ್ ಅಂತ ಬಂದ್ಬಿಡ್ಬೇಕು ಆನ್ಸರ್. ಏನು ಮೇಲ್ ಗ್ಯಾಮೆಟೋಫೈಟ್ ಅಂತಂದ್ರೆ ಏನು? ಪೋಲನ್ ಗ್ರೇನ್. ಸೊ ವಾಟ್ ಇಸ್ ಮೇಲ್ ಗ್ಯಾಮೆಟೋಫೈಟ್? ಪೋಲನ್ ಗ್ರೇನ್. ಸೊ ದಿಸ್ is a structure of pollen grain, right? So ಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಪೋಲನ್ ಗ್ರೇನ್ ಬಗ್ಗೆ ಇಲ್ಲಿ ಒಂದು ಚಾರ್ಟ್ ಇದೆ. ಅರ್ಧ ಅವರು ಒಂದ್ ಸೆಂಟೆನ್ಸ್ ಅಷ್ಟೇ ಕೊಟ್ಟಿದ್ದಾರೆ, ಅದನ್ನ ನಾವು ನೆಕ್ಸ್ಟ್ ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಡೈರೆಕ್ಟ್ ಕ್ವೆಶನ್ ದಟ್ ಈಸ್ ಫ್ರಮ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಈ ವರ್ಡ್ ಏನು ಅಂತ ಹೇಳಿ ನಿಮಗೆ ಅರ್ಥ ಆಗಿದ್ರೆ ಈಸಿಯಾಗಿ ನೀವು ಇಲ್ಲಿ ಆನ್ಸರ್ ಮಾಡ್ತೀರಾ. ನೋಡಿ, ಅದನ್ನೇ ಹೇಳ್ತಾ ಇರೋದು. ಯಾಕೆ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ತಾ ಇದೆ ಅಂತ ಅಂದ್ರೆ ಪೇಪರ್ ಡೈರೆಕ್ಟ್ ಕ್ವೆಶನ್ ಕೇಳ್ತಾ ಇಲ್ಲ ಇಲ್ಲಿ. ಸ್ವಲ್ಪ ಥಿಂಕ್ ಮಾಡಿ ಅನಲೈಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸ್ಬೋದು ನಿಮಗೆ. ಬಟ್ ಇದೇ ತರನೇ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಎಕ್ಸಾಮ್ಸ್ಗೂ ಕೂಡ. ನೆಕ್ಸ್ಟ್, ಸೆಲ್ಸ್ ಆಫ್ ದ ಮೇಲ್ ಗ್ಯಾಮೆಟೋಫೈಟ್. ನೋಡಿ, ಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಪೋಲನ್ ಗ್ರೇನ್. ಇದರಲ್ಲಿ ಇರುವಂತಹ ಸೆಲ್ಸ್ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಎರಡು. ಒಂದು ವೆಜಿಟೇಟಿವ್ ಸೆಲ್ ಮತ್ತೆ ಇನ್ನೊಂದು ಜನರೇಟಿವ್ ಸೆಲ್. ಮೇಲ್ಗಡೆ ಇರೋದು ಇಲ್ಲಿ ವೆಜಿಟೇಟಿವ್ ಸೆಲ್ ಅಂಡ್ this will be your generative cell. Okay na? Next, shape of the nucleus of the cells. ಈಗ ಸೆಲ್ಸ್ ಯಾವ್ದು ಅಂತ ಗೊತ್ತಾಯ್ತು, ಒಂದು ವೆಜಿಟೇಟಿವ್ ಮತ್ತೆ ಜನರೇಟಿವ್. ಈ ಸೆಲ್ಸ್ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ನ ಶೇಪ್ ಯಾವ ತರ ಇದೆ ಅಂತ ಕೇಳಿದ್ದಾರೆ. ಸೊ ಇದು ಡೈರೆಕ್ಟ್ NCERT ಅಲ್ಲಿ ಪ್ಯಾರಾಗ್ರಾಫ್ ಏನು ಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ಡಯಾಗ್ರಾಮ್ ಕೊಟ್ಟಿದ್ದಾರಲ್ಲ, ಅದ್ರ ಪಕ್ಕ ಈ ಕಡೆಗೆ ಪ್ಯಾರಾಗ್ರಾಫ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂತ ಅಂದ್ರೆ, ಸೊ ವೆಜಿಟೇಟಿವ್ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಯಾವ ತರ ಇರುತ್ತಂದ್ರೆ ಲಾರ್ಜ್ ಅಂಡ್ ಇರ್ರೆಗ್ಯುಲರ್ಲಿ ಶೇಪ್. ಅದರಲ್ಲಿರೋ ನ್ಯೂಕ್ಲಿಯಸ್ ಏನಿದೆ ದೊಡ್ಡದಿದೆ ಮತ್ತೆ ಶೇಪ್ ಕೂಡ ಇರ್ರೆಗ್ಯುಲರ್ ಆಗಿದೆ. ಆದ್ರೆ ಜನರೇಟಿವ್ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಯಾವ ತರ ಇದೆ ಅಂದ್ರೆ ಸ್ಪಿಂಡಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ಈ ತರ ಇರುತ್ತೆ ನ್ಯೂಕ್ಲಿಯಸ್. ಓಕೆನಾ? ಸೊ ಸ್ಪಿಂಡಲ್ ಶೇಪ್ ಅಲ್ಲಿ ಇರುತ್ತೆ. So that is answer. Next, mention the 2 medical grounds on which the pregnancies are subjected to termination. So ಇದು ಏನ್ ಕೇಳಿದ್ದಾರೆ? MTP ಬಗ್ಗೆ ಕೇಳಿರುವಂತ ಕ್ವೆಶನ್. ಸೊ ಯಾವ ಬೇಸಿಸ್ ಮೇಲೆ MTP ನ ನಾವು ಮಾಡ್ತೀವಿ ಅಂತ ಕೇಳಿದ್ದಾರೆ. ಅಂದ್ರೆ ದಟ್ ಈಸ್ ಅಬೋರ್ಷನ್. ಯಾಕೆ ಅಬೋರ್ಷನ್ ಆಗುತ್ತೆ, ಏನು ಯಾವ್ದರ ಕಂಡೀಷನ್, ಯಾವ್ದರ ಮೆಡಿಕಲ್ ಗ್ರೌಂಡ್ಸ್, ಯಾವ್ದರ ಬೇಸಿಸ್ ಮೇಲೆ ನಾವು ಅದನ್ನ ಅಲ್ಲಿ ಆ ಪ್ರೊಸೆಸ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು? The one is to get rid of unwanted pregnancies either due to casual or unprotected intercourse. ಸೊ ಪ್ರೊಟೆಕ್ಷನ್ ಯೂಸ್ ಮಾಡದೇನೆ ಏನಾದ್ರೂ ಅಲ್ಲಿ ಇಂಟರ್ಕೋರ್ಸ್ ಆಗಿದ್ರೆ ಸೊ ಅಂತ ಪ್ರೆಗ್ನೆನ್ಸಿಸ್ ನ ಸ್ಟಾಪ್ ಮಾಡ್ಲಿಕ್ಕೆ ಏನು MTPs ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಅಥವಾ ಪ್ರೆಗ್ನೆನ್ಸಿಸ್ ಕಾಸ್ಡ್ ಬೈ ರೇಪ್. ಸೊ ರೇಪ್ ಕಂಡೀಷನ್ ಅಲ್ಲಿ, ಅಥವಾ ಪ್ರೆಗ್ನೆನ್ಸಿಸ್ ಕಾಸ್ಡ್ ಬೈ ಕಾಂಟ್ರಾಸೆಪ್ಟಿವ್ ಫೇಲ್ಯೂರ್. ಸೊ ಕಾಂಟ್ರಾಸೆಪ್ಟಿವ್ಸ್ ಏನಾದ್ರೂ ಯೂಸ್ ಮಾಡಿದ್ರೆ ಅದು ಫೇಲ್ಯೂರ್ ಆದ್ರೂ ಕೂಡ ಅಲ್ಲಿ MTPs ನ ಯೂಸ್ ಮಾಡ್ತಾರೆ. ಸೊ ಯಾವ್ದಾದ್ರು ಎರಡು ಬರಿಬಹುದು. ಸೊ ಇಲ್ಲಿ ಇದನ್ನ ಕಟ್ ಮಾಡ್ಬಿಟ್ಟು ಬೇಕಿದ್ರೆ ಒಂದು ಆನ್ಸರ್, ಇದನ್ನ ಇನ್ನೊಂದು, ಇದು ಇನ್ನೊಂದು. ಸೊ ರೇಪ್ ಅಂತ ಅನ್ನೋ ತನಕ ಒಂದು ಅಂಡ್ ಪ್ರೆಗ್ನೆನ್ಸಿಸ್ ಕಾಸ್ಡ್ ಬೈ ಕಾಂಟ್ರಾಸೆಪ್ಟಿವ್ ಫೇಲ್ಯೂರ್ ಅಂದ್ರೆ ಅದನ್ನು ಕೂಡ ಇನ್ನೊಂದು ಪಾಯಿಂಟ್ ಆಗುತ್ತೆ. ಸೊ ಎಷ್ಟು ಮೆನ್ಷನ್ ಮಾಡ್ಬೇಕು ನೀವು ಇಲ್ಲಿ? ಎರಡೇ. 2 ಮೆಡಿಕಲ್ ಗ್ರೌಂಡ್ಸ್ ಅಂತ ಹೇಳಿದ್ದಾರೆ. ಸೊ ಯು ನೀಡ್ ಟು ಆನ್ಸರ್ ಓನ್ಲಿ 2. ಡನ್.
Derive the phenotypic and genotypic ratio of a cross between AB blood group parents. ನೋಡಿ ಫಿನೋಟಿಪಿಕ್ ಮತ್ತೆ ಜಿನೋಟಿಪಿಕ್ ರೇಷಿಯೋನ ನೀವು ಅಲ್ಲಿ ಏನು ಡಿರೈವ್ ಮಾಡಿ ಅಂತಂದ್ರೆ ಬರ್ದ್ಬಿಟ್ಟು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತರ ಬರ್ದ್ಬಿಟ್ಟು ತೋರಿಸಿ ಅಂತ ಹೇಳಿದ್ದಾರೆ. ಯಾವ ಕಂಡೀಷನ್ ಅಲ್ಲಿ? ಪೇರೆಂಟ್ಸ್ ಇಬ್ರು ಏನಿದೆ ಕಂಡೀಷನ್ ಎ ಬಿ ಬ್ಲಡ್ ಗ್ರೂಪ್ ಇದೆ. ಸೊ ಫಾದರ್ ಅಂಡ್ ಮದರ್ ದ ಪೇರೆಂಟ್ಸ್ ಅವ್ರ ಕಂಡೀಷನ್ ಏನು ಬ್ಲಡ್ ಗ್ರೂಪ್ ಎ ಬಿ. ಸೊ ಪೇರೆಂಟ್ಸ್ ನ ಇಲ್ಲಿ ನಾವು ಅಲ್ಲಿಲ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದಾದ್ರೆ ಯಾವ ತರ ಬರ್ಕೊಂತೀವಿ? ದಟ್ ಈಸ್ IAIB. okay, that is crossed with. So consider this is mother and this is father. So IAIB mother, okay, and IAIB father. ಸೊ ಏನಾಗುತ್ತೆ ನೆಕ್ಸ್ಟ್ ಇಲ್ಲಿ ಇವರಲ್ಲಿ ಪ್ರೊಡ್ಯೂಸ್ ಆಗುವಂತ ಗ್ಯಾಮೆಟ್ಸ್ ಏನಾಗುತ್ತೆ? ಒಂದು IAIB ಇರುತ್ತೆ, ಇಲ್ಲಿನೂ ಕೂಡ IA ಮತ್ತೆ IB. ಸೊ ಗ್ಯಾಮೆಟ್ಸ್ ವಿಲ್ ಬಿ IAIB. ಸೊ ನೆಕ್ಸ್ಟ್ F1 ಜನರೇಷನ್ ಅಲ್ಲಿ ಪ್ರೋಜನಿ ಯಾವ ತರ ಆಗುತ್ತೆ? ಸೊ ನೀವು ಇವಾಗ ಪನ್ನೆಟ್ ಸ್ಕ್ವೇರ್ ಹಾಕೊಂಡು ಬರ್ಕೊಂತೀರಾ. IAIB. ಸೊ ಇಲ್ಲಿರುವಂತ ಒಂದು ಗ್ಯಾಮೆಟ್ ಈ ಕಡೆಗೆ, ಇನ್ನೊಂದು ಗ್ಯಾಮೆಟ್ ಈ ಕಡೆಗೆ. ಸೊ IA ಮತ್ತೆ IB. ಸೊ ಏನಾಗುತ್ತೆ? IA this is one condition, IAIB and this is one, and IBIA. So this is one condition and IBIB is a one condition. So ಒಂದು ಏನಾಯ್ತು? IA ಅಂತ ಅಂದ್ರೆ A blood group, IAIB ಅಂತ ಅಂದ್ರೆ AB blood group, IBIB ಅಂತಂದ್ರೆ B blood group. So phenotypic ratio ಏನಾಗುತ್ತೆ? 1:2:1. One is A, 2 is AB and another is B. Okay na? So phenotypic ratio is 1:2:1. Genotypic ratio ಏನಾಗುತ್ತೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ದಿಸ್ ಇಸ್ ಒನ್ ಆಫ್ ದ ಏನು ನಿಮಗೆ ಕೊಟ್ಟಿರುವಂತ ಒಂದು ಚಿಕ್ಕ ಅಸೈನ್ಮೆಂಟ್. ಓಕೆ, ಸೊ ಲೆಟ್ಸ್ ಏನು ನೀವು ಥಿಂಕ್ ಮಾಡಿ, ಯೋಚನೆ ಮಾಡಿ, ಆನ್ಸರ್ ಮಾಡಿ. ಸೊ ಲೆಟ್ ಸಿ ವಾಟ್ ವಿಲ್ ಬಿ ಯೋರ್ ಆನ್ಸರ್, ರೈಟ್? ಸೊ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಕಮೆಂಟ್ ನ ಹಾಕ್ಬೋದು, ರೈಟ್? ನೆಕ್ಸ್ಟ್, which sequences of bases transcribed from DNA are found both in hnRNA and mRNA? So first thing, DNA ಎಲ್ಲಿರುತ್ತೆ? Nucleus. So consider this is nucleus. So there is DNA here. Okay na? So ಈ DNA ಇಂದ next ಏನಾಗುತ್ತೆ? mRNA. ಆದ್ರೆ mRNA ಅಲ್ಲಿ ಎರಡು ತರ. ಫಸ್ಟ್ hnRNA ಅಂದ್ರೆ ಹೆಟೆರೋಜಿನಸ್ ನ್ಯೂಕ್ಲಿಯಸ್ RNA, ಇನ್ನೊಂದು ಯಾವುದು ಅಂತಂದ್ರೆ ನಾರ್ಮಲ್ mRNA, ದಟ್ ಈಸ್ ಮೆಚೂರ್ mRNA. ಸೊ ಫಸ್ಟ್ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಇಂದ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಇಂದ DNA ಇಂದ RNA ಆಗುತ್ತಲ್ಲ. ಸೊ ಈ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿರುವಂತ ಎಲ್ಲಾ ಸೀಕ್ವೆನ್ಸ್ ಕೂಡ ಇದ್ರಲ್ಲಿ ಯಾವುದು DNA ಇಂದ ಇರುವಂತ ಎಲ್ಲಾ ಬೇಸ್ ಸೀಕ್ವೆನ್ಸ್ ಕೂಡ ಯಾವ್ದ್ರಲ್ಲಿ ಟ್ರಾನ್ಸ್ಕ್ರೈಬ್ ಆಗುತ್ತೆ? hnRNA ಅಲ್ಲಿ ಟ್ರಾನ್ಸ್ಕ್ರೈಬ್ ಆಗುತ್ತೆ. ಆದ್ರೆ ಇದು ಸೈಟೋಪ್ಲಾಸಮಿಗೆ ಹೋಗ್ಬೇಕಾದ್ರೆ, ಸೊ ಈ mRNA ಸೈಟೋಪ್ಲಾಸಮಿಗೆ ಹೋಗ್ಬೇಕಾದ್ರೆ ಕೆಲವೊಂದು ಚೇಂಜಸ್ ಆಗುತ್ತೆ. ಅದನ್ನ ಏನಂತ ಕರಿತೀವಿ? ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಚೇಂಜಸ್. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿರುವಂತ mRNA ಅಲ್ಲಿ ಏನೇನು ಇಂಟ್ರಾನ್ಸ್ ಇದೆಲ್ಲ ಅದನ್ನ ಕಟ್ ಮಾಡ್ತಾರೆ. ಅಂತ ಪ್ರೊಸೆಸ್ ಏನಂತ ಕರಿತೀವಿ? ಸ್ಪ್ಲೈಸಿಂಗ್. ಮತ್ತೆ ಕ್ಯಾಪಿಂಗ್ ಮತ್ತೆ ಟೇಲಿಂಗ್ ಕೂಡ ಆಗುತ್ತೆ. ಸೊ ಕ್ಯಾಪಿಂಗ್, ಟೇಲಿಂಗ್ ಮತ್ತೆ ಸ್ಪ್ಲೈಸಿಂಗ್ ಪ್ರೊಸೆಸ್ ಆದ್ಮೇಲೆ ಪ್ರೊಡ್ಯೂಸ್ ಆಗುವಂತ mRNA ಏನಂತ ಕರಿತೀವಿ? ಮೆಚೂರ್ mRNA. ಸೊ now this mature mRNA is released into the cytoplasm of the cell. ಸರಿನಾ? ಸೊ ಇಲ್ಲಿ ಏನಂತ ಕೇಳಿದರೆ which sequences of bases transcribed from DNA are found both in hnRNA and mRNA. ಸೊ DNA ಇಂದ ಟ್ರಾನ್ಸ್ಕ್ರೈಬ್ ಆಗಿರುವಂತಹ ಬೇಸ್ ಸೀಕ್ವೆನ್ಸ್ hnRNA ಅಲ್ಲೂ ಕೂಡ ಇರಬೇಕು, mRNA ಅಲ್ಲೂ ಕೂಡ ಇರಬೇಕು. ಸೊ ಅಂತ ಸೀಕ್ವೆನ್ಸ್ ಯಾವುದು ಅಂತಂದ್ರೆ ದಟ್ ಈಸ್ ಎಕ್ಸಾನ್ಸ್. ಸೊ ಎಕ್ಸಾನ್ಸ್ ಕರೆಕ್ಟ್ ಆನ್ಸರ್. ಸೊ ಎಕ್ಸ್ಪ್ಲನೇಷನ್ ನೀವು ಈ ತರ ಬರೀತೀರಿ. ಏನಂತ? ಎಕ್ಸಾನ್ಸ್ ಆರ್ ಕೋಡಿಂಗ್ ರೀಜನ್ಸ್ ಆಫ್ ಅ ಜೀನ್ ಆರ್ ರಿಟೈನ್ಡ್ ಇನ್ ದ ಮೆಚೂರ್ mRNA ಆಫ್ಟರ್ ಪ್ರೊಸೆಸಿಂಗ್. ನೋಡಿ, ಪ್ರೊಸೆಸಿಂಗ್ ಆದ್ಮೇಲೆ ಅಂತಂದ್ರೆ ಯಾವ್ದು ಪ್ರೊಸೆಸಿಂಗ್ ಅಂತಂದ್ರೆ ಸ್ಪ್ಲೈಸಿಂಗ್, ಕ್ಯಾಪಿಂಗ್, ಟೇಲಿಂಗ್ ಆದ್ಮೇಲೂ ಕೂಡ ಉಳ್ಕೊಂಡಿರೋದು ಯಾವ್ದು ಅಂತಂದ್ರೆ ಎಕ್ಸಾನ್ಸ್. ಬಟ್ ಇಂಟ್ರಾನ್ಸ್ ಉಳ್ಕೊಳಲ್ಲ. ಇಂಟ್ರಾನ್ಸ್ ಯಾವ್ದ್ರ ಮುಖಾಂತರ ಹೋಗುತ್ತೆ? ಸ್ಪ್ಲೈಸಿಂಗ್. ಬಿಕಾಸ್ ಇಂಟ್ರಾನ್ಸ್ ಆರ್ ನಾನ್ ಕೋಡಿಂಗ್ ಸೀಕ್ವೆನ್ಸ್, ಅದು ಯೂಸ್ ಇಲ್ಲ. ಸೊ ನಾನ್ ಕೋಡಿಂಗ್ ಅಂತಂದ್ರೆ ಅದು ಅಮೈನೋ ಆಸಿಡ್ ಆಗಿ ಆಗ್ತಾ ಇಲ್ಲ. ಅಮೈನೋ ಆಸಿಡ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಪ್ರೋಟೀನ್ ಫಾರ್ಮೇಶನ್, ಪ್ರೋಟೀನ್ ಸಿಂಥಸಿಸ್, ಟ್ರಾನ್ಸ್ಲೇಷನ್ ಗೆ ನಮಗೆ ಅದು ಬೇಕಾಗಿಲ್ಲ. ಸೊ ಅದನ್ನ ಕಟ್ ಮಾಡಿ ಬಿಸಾಕತ್ತೆ ಪ್ರೋಸೆಸ್ ಅಲ್ಲಿ. ಸೊ therefore while both mRNA and hnRNA contains exons only, okay na, but mRNA contains the mature splice sequence that will be translated into protein. So exons will be your correct answer. ಸರಿನಾ? ಸೊ exons ಅಲ್ಲಿ ಏನಿರುತ್ತದೆ ಈಗ ಅಂತಂದ್ರೆ A, U, G, C ಸೀಕ್ವೆನ್ಸ್ ಇರುತ್ತೆ. ಅದೇ ಇದು ಮೊದಲು
DNA ಅಲ್ಲಿ ಇದ್ದಾಗ ಏನಾಗುತ್ತೆ, ಏನಿರ್ತಾ ಇತ್ತು, A, T, G ಮತ್ತೆ C. ಸೊ ಥೈಮಿನ್ ಬದಲಿಗೆ RNA ಅಲ್ಲಿ ಏನಿರುತ್ತೆ, ಯುರಾಸಿಲ್. ಇನ್ ಮಿಕ್ಕಿದೆಲ್ಲ ಸೇಮ್. ಸೊ ಇಲ್ಲಿ ಇದ್ದು ಈ ಬೇಸಸ್ ಏನಿರುತ್ತಲ್ಲ, ಇದು ಟ್ರಿಪ್ಲೆಟ್ಸ್ ಫಾರ್ಮ್ ಅಲ್ಲಿ ಇರುತ್ತೆ ಈ ಬೇಸಸ್. ಸೊ ಅಂತದನ್ನ ಏನಂತ ಕರಿತೀವಿ ನಾವು, ಕೋಡಿಂಗ್ ಸೀಕ್ವೆನ್ಸಸ್. ಅಂತ ಕೋಡಿಂಗ್ ಸೀಕ್ವೆನ್ಸ್ ಏನು, ಎಕ್ಸಾನ್ಸ್. ಸರಿನಾ? ಸೊ ಈ ಎಕ್ಸಾನ್ಸ್ ಎಲ್ಲಿರುತ್ತೆ, HNRNA ಅಲ್ಲೂ ಇದೆ, MRNA ಅಲ್ಲೂ ಇದೆ, DNA ಅಲ್ಲೂ ಕೂಡ ಇದೆ. ಸೊ ಆನ್ಸರ್ ವಿಲ್ ಬಿ ಎಕ್ಸಾನ್ಸ್. ಅದನ್ನ ಒಂದ್ ಸ್ವಲ್ಪ ಅಲಾಬ್ರೇಟ್ ಮಾಡಿ ಬರೀಬೇಕು ಆನ್ಸರ್ ಅಂದ್ರೆ ನೀವು ಈ ತರ ಬರೀಬಹುದು. ನೆಕ್ಸ್ಟ್, potato tubers and sweet potato tubers are the result of convergent evolution. Justify the statement ಅಂತ ಹೇಳಿದೆ. ನೋಡಿ, ಇದು ಎವಲ್ಯೂಷನ್ ಅಲ್ಲಿ ಬರುವಂತ ಕ್ವೆಶನ್. ಕನ್ವರ್ಜೆಂಟ್ ಎವಲ್ಯೂಷನ್ ಅಂದ್ರೆ ಏನು, ಯಾಕೆ ಇವೆರಡು ಎಕ್ಸಾಂಪಲ್ ತಗೊಂಡು ಜಸ್ಟಿಫೈ ಮಾಡಕ್ ಹೇಳಿದ್ದಾರೆ ನೋಡಿ. ಸೊ ಪೊಟ್ಯಾಟೊ ಟ್ಯೂಬರ್ ಮತ್ತೆ ಸ್ವೀಟ್ ಪೊಟ್ಯಾಟೊ ನೋಡಿ. ಕನ್ವರ್ಜೆಂಟ್ ಎವಲ್ಯೂಷನ್ ಅಂದ್ರೆ ಏನು, ಎಸ್ ದ ಪೊಟ್ಯಾಟೊ ಟ್ಯೂಬರ್ ಅಂಡ್ ಸ್ವೀಟ್ ಪೊಟ್ಯಾಟೊ ಟ್ಯೂಬರ್ ಆರ್ ಎಕ್ಸಾಂಪಲ್ಸ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್. ಬಿಕಾಸ್, ಯಾಕೆ ನೀವು ಈ ತರ ಜಸ್ಟಿಫೈ ಮಾಡಿ ಆನ್ಸರ್ ಬರೀಬೇಕು. ಎಸ್ ಅಂತ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೇಳಿದಾಗ ಹೌದು ಅದೆರಡು ಕನ್ವರ್ಜೆಂಟ್ ಎವಲ್ಯೂಷನ್ಗೆ ಎಕ್ಸಾಂಪಲ್ಸೇ. ಯಾಕಂದ್ರೆ ಸಿ, ಬಿಕಾಸ್ ದೇ ಹ್ಯಾವ್ ಸಿಮಿಲರ್ ಫಂಕ್ಷನ್ಸ್ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಒರಿಜಿನ್ಸ್. ಫಂಕ್ಷನ್ಸ್ ಏನೋ ಸಿಮಿಲರ್ ಇದೆ, ಅದೇನ್ ಮಾಡುತ್ತೆ, ಫುಡ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಸ್ಟಾರ್ಚ್ ಫಾರ್ಮ್ ಅಲ್ಲಿ. ಆದ್ರೆ ಅದು ಹೆಂಗೆ ಬಂದಿದೆ, ಒರಿಜಿನ್ ಇದೆಲ್ಲ, ಸ್ಟ್ರಕ್ಚರಲ್ ಒರಿಜಿನ್ ಏನಿದೆ ಅದು ಡಿಫ್ರೆಂಟ್ ಇದೆ. ಸರಿನಾ? ಸೊ ಹಂಗಾಗಿ ಅದನ್ನ ಏನಂತ ಕರಿತೀವಿ, ಕನ್ವರ್ಜೆಂಟ್ ಎವಲ್ಯೂಷನ್ ಅಲ್ಲಿ ಇದನ್ನ ಎಕ್ಸಾಂಪಲ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಏನು ಸಿಮಿಲರ್ ಫಂಕ್ಷನ್ಸ್ ಅಂತ ಸಿ, ಬೋತ್ ಪೊಟ್ಯಾಟೊ ಟ್ಯೂಬರ್ ಅಂಡ್ ಸ್ವೀಟ್ ಪೊಟ್ಯಾಟೊ. ನಿಮ್ಗೆ ಕಣ್ಮುಂದೆ ಬರ್ಲಿ ಅಂತ ನಾನು ಇಮೇಜ್ ಹಾಕಿದೀನಿ, ಹಂಗಂತ ಇಮೇಜಸ್ ಏನು ಬರೀಬೇಕಾಗಿಲ್ಲ ಎಕ್ಸಾಮ್ ಅಲ್ಲಿ. ಸರಿನಾ? ಸೊ ಪೊಟ್ಯಾಟೊ ಟ್ಯೂಬರ್ ಮತ್ತೆ ಸ್ವೀಟ್ ಪೊಟ್ಯಾಟೊ, ಸಾರಿ ಪೊಟ್ಯಾಟೊ ಟ್ಯೂಬರ್ ಅಂತಂದ್ರೆ ಏನು, ನಾರ್ಮಲ್ ಆಲೂಗಡ್ಡೆ. ಸ್ವೀಟ್ ಪೊಟ್ಯಾಟೊ ಅಂತಂದ್ರೆ ಯಾವುದು, ಗೆಣಸು. ಸೊ ಇವೆರಡು ಬಗ್ಗೆನೇ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು. ಸೊ ಬೋತ್ ಪೊಟ್ಯಾಟೊ ಟ್ಯೂಬರ್ ಅಂಡ್ ಸ್ವೀಟ್ ಪೊಟ್ಯಾಟೊ ಸ್ಟೋರ್ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಎರಡೂ ಕೂಡ ಏನ್ ಕೆಲಸ ಮಾಡ್ತಾ ಇದೆ, ಫಂಕ್ಷನ್ ಏನು, ಸಿಮಿಲರ್ ಫಂಕ್ಷನ್, ಫುಡ್ ನ ಸ್ಟೋರ್ ಮಾಡುತ್ತೆ. ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಒರಿಜಿನ್, ಅದು ಯಾವ ರೀತಿ ಬಂದಿದೆ ಅಲ್ಲ, ಅದರ ಒರಿಜಿನ್ ಇದೆ ಅಲ್ಲ, ಸ್ಟ್ರಕ್ಚರ್, ಅದು ಡಿಫರೆಂಟ್ ಇದೆ. ಏನು, ದ ಪೊಟ್ಯಾಟೊ ಟ್ಯೂಬರ್ ಇಸ್ ಅ ಮಾಡಿಫೈಡ್ ಅಂಡರ್ಗ್ರೌಂಡ್ ಸ್ಟೆಮ್. ಈ ಪೊಟ್ಯಾಟೊ ಟ್ಯೂಬರ್ ಏನು ಅಂತಂದ್ರೆ ಯಾವ್ದು ಮಾಡಿಫೈ, ಸ್ಟೆಮ್, ಅಂಡರ್ಗ್ರೌಂಡ್ ಸ್ಟೆಮ್ ಅನ್ನೇ ಮಾಡಿಫೈ ಆಗಿ ಏನಾಗಿದೆ, ಟ್ಯೂಬರ್ ಆಗಿ ಫಾರ್ಮೇಶನ್ ಆಗಿದೆ, ಅದೇ ಪೊಟ್ಯಾಟೊ. ನೆಕ್ಸ್ಟ್, ಸ್ವೀಟ್ ಪೊಟ್ಯಾಟೊ ಇಸ್ ಅ ಮಾಡಿಫೈಡ್ ಅಂಡರ್ಗ್ರೌಂಡ್ ರೂಟ್. ಸೊ ರೂಟ್, ಅಂಡರ್ಗ್ರೌಂಡ್ ರೂಟ್ ಇದೆ ಅಲ್ಲ, ಆ ರೂಟ್ ಅಲ್ಲಿ ರೂಟ್ ಏನಾಗಿದೆ ಅಂತಂದ್ರೆ ಸ್ವೆಲ್ ಆಗ್ಬಿಟ್ಟಿದೆ. ಸೊ ರೂಟ್ಸ್ ನಿಮ್ಗೆ ಗೊತ್ತಿದೆ ಯಾವ ತರ ಇರುತ್ತೆ, ನಿಮಗೆ ಗೊತ್ತಿದೆ. ಆ ರೂಟ್ಸ್ ಏನಾಗಿ ಸ್ವೆಲ್ ಆಗ್ಬಿಟ್ಟು ಫುಡ್ ಸ್ಟೋರೇಜ್ ಮಾಡ್ಕೊಂತಿದೆ. ಸೊ ದಿಸ್ ಇಸ್ ಅ ಮಾಡಿಫಿಕೇಶನ್ ಆಫ್ ರೂಟ್, ಅಂಡರ್ಗ್ರೌಂಡ್ ರೂಟ್ ಮಾಡಿಫಿಕೇಶನ್. ಸೊ ಹಂಗಾಗಿ ದಟ್ ಈಸ್ ಫೈಬ್ರಸ್ ರೂಟ್ ಇರುತ್ತೆ. ಸೊ ಇದಕ್ಕೆ ಇಲ್ಲಿ ಎಕ್ಸಾಂಪಲ್ ಏನು, ಅಡ್ವೆಂಟಿಷಿಯಸ್ ರೂಟ್, ಸಾರಿ. ಸೊ ಇದಕ್ಕೆ ಇಲ್ಲಿ ಎಕ್ಸಾಂಪಲ್ ಹೇಳ್ಬಿಟ್ಟು ಏನಂತ ಹೇಳಿದ್ದಾರೆ, ಸೊ ಜಸ್ಟಿಫೈ ಮಾಡಬೇಕು. ಸೊ ಈ ತರ ನೀವು ಜಸ್ಟಿಫೈ ಮಾಡಿದ್ರೆ 2 to 5 ಸೆಂಟೆನ್ಸಸ್ ಅಲ್ಲಿ ಬರೆದು ಜಸ್ಟಿಫೈ ಮಾಡಿದ್ರೆ ದಿಸ್ ಇಸ್ ಇವ್ಯಾಲ್ಯೂಯೇಟೆಡ್ ಕರೆಕ್ಟ್, ರೈಟ್? ಸೊ ಈ ತರ ನೀವು ಆನ್ಸರ್ ಮಾಡಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ವಾಟ್ ಆರ್ ಬಯೋಫರ್ಟಿಲೈಸರ್ಸ್, ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಇದು ಮೈಕ್ರೋಬ್ಸ್ ಲೆಸನ್ ಇಂದ. ಸೊ ಬಯೋಫರ್ಟಿಲೈಸರ್ಸ್ ಅಂದ್ರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ನಾರ್ಮಲ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಅಂದ್ರೆ ಏನು, ಕೆಮಿಕಲ್ಸ್ ಇಟ್ಕೊಂಡ್ಬಿಟ್ಟು ಸಾಯಿಲ್ ಕ್ವಾಲಿಟಿನ ಎನ್ಹಾನ್ಸ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಏನೋ ಪ್ಲಾಂಟ್ಸ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಕೆಮಿಕಲ್ಸ್ ಹಾಕ್ತಾ ಇರ್ತಾರೆ. ಸೊ ಅದ್ರ ಬದಲಿ ನಾವ್ ಏನ್ ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಬಯೋಫರ್ಟಿಲೈಸರ್ಸ್ ಅಂತ ಅಂದ್ರೆ ಆರ್ಗಾನಿಸಮ್ಸ್ ಇದು. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಏನ್ ಮಾಡುತ್ತೆ ಇದು ಅಂತಂದ್ರೆ ಸಾಯಿಲ್ ನ ಕ್ವಾಲಿಟಿನ ಎನ್ಹಾನ್ಸ್ ಮಾಡುತ್ತೆ. ಓಕೆನಾ? ಸೊ ಅವಾಗ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಕ್ಲೀನ್ ಆಗಿ ಪ್ಲಾಂಟ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನೇ ಇದರಲ್ಲಿ ನೀವು ಆನ್ಸರ್ಸ್ ಫಾರ್ಮ್ ಅಲ್ಲಿ ನೀವು ಬರೀಬೇಕು. ಸಿ, ಬಯೋಫರ್ಟಿಲೈಸರ್ಸ್ ಆರ್ ಆರ್ಗಾನಿಸಮ್ಸ್ ದಟ್ ಎನ್ರಿಚ್ ದ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆಫ್ ದ ಸಾಯಿಲ್. ಯಾವ್ದಾದ್ರು ಇರ್ಬೋದು, ಬ್ಯಾಕ್ಟೀರಿಯಾ, ಫಂಗೈ, ಸೈನೋಬ್ಯಾಕ್ಟೀರಿಯಾ, ಇದೆಲ್ಲ ಏನಕ್ಕೆ ಎಕ್ಸಾಂಪಲ್ ಆಗುತ್ತೆ, ಬಯೋಫರ್ಟಿಲೈಸರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಅದರ ಇಂಪಾರ್ಟೆನ್ಸ್ ಏನಿದೆ, ಇಂಪ್ರೂವ್ ನ್ಯೂಟ್ರಿಯೆಂಟ್ ಅಪ್ಟೇಕ್. ಸೊ ಪ್ಲಾಂಟ್ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸಪೋಸ್ ಈಗ ಒಂದು ಬ್ಯಾಕ್ಟೀರಿಯಾ ರೈಸೋಬಿಯಂ ಅಂತ ತಗೊಂಡ್ರೆ ನೈಟ್ರೋಜನ್ ಫಿಕ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪ್ಲಾಂಟ್ಸ್ ಗೆ ಏನ್ ಸಿಕ್ತಲ್ಲಿ, ನೈಟ್ರೋಜನ್ ಸಿಕ್ತು. ಸೊ ಈ ತರ ಆರ್ಗಾನಿಸಮ್ಸ್ ಏನ್ ಮಾಡುತ್ತೆ, ಪ್ಲಾಂಟ್ಸ್ ಗೆ ಹೆಲ್ಪ್ ಮಾಡಿ ಕೊಡುತ್ತೆ ನ್ಯೂಟ್ರಿಯೆಂಟ್ಸ್ ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳಕ್ಕೆ ಸಾಯಿಲ್ ಇಂದ. ಇನ್ನೊಂದು, ಎನ್ಹಾನ್ಸ್ ಸಾಯಿಲ್ ಫರ್ಟಿಲಿಟಿ. ಸೊ ಸಾಯಿಲ್ ಅಲ್ಲಿನೂ ಕೂಡ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಚೆನ್ನಾಗಿ ರಿಟೇನ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ಬೋದು ಅಂತಂದ್ರೆ ಎನ್ವಿರಾನ್ಮೆಂಟಲ್ ಕೂಡ ಹಾರ್ಮ್ ಆಗಲ್ಲ, ಯಾಕಂದ್ರೆ ಕೆಮಿಕಲ್ಸ್ ನ ಇದನ್ನ ರಿಪ್ಲೇಸ್ ಮಾಡುತ್ತೆ. ಕೆಮಿಕಲ್ ಫರ್ಟಿಲೈಸರ್ಸ್ ನ ಬಯೋ ಫರ್ಟಿಲೈಸರ್ಸ್ ರಿಪ್ಲೇಸ್ ಮಾಡುತ್ತೆ. ಸೊ ಹಿಂಗೆಲ್ಲ ನೀವು ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಬರಿತಾ ಹೋಗ್ಬೋದು. Next, name any 4 recent extinct organisms as per IUCN Red List. So this question is from
ಅಗೇನ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಇಂದ ಕೇಳಿರೋದು. ಏನಂತ ಅಂದ್ರೆ ಕೆಲವೊಂದು ಆರ್ಗಾನಿಸಮ್ಸ್ ಏನಾಗ್ಬಿಟ್ಟಿದೆ, ಎಕ್ಸ್ಟಿಂಕ್ಟ್ ಆಗಿದೆ ರೀಸೆಂಟ್ ಆಗಿ. ಅದನ್ನ IUCN ರೆಡ್ ಡಾಟಾ ಲಿಸ್ಟ್ ಅಲ್ಲಿ ರೆಡ್ ಲಿಸ್ಟ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದು NCERT ಅಲ್ಲಿ ಕೊಟ್ಟಿರುವಂತ ಆರ್ಗಾನಿಸಮ್ಸ್. ಸೊ ಯಾವ್ದ್ಯಾವ್ದು ಅಂತ ಕೇಳಿದ್ರೆ 4 ಅಂತ ಕೇಳಿದ್ದಾರೆ. ಅಂದ್ರೆ 2 ಬರೆದ್ರೆ 1 ಮಾರ್ಕ್ಸ್. ಓಕೆನಾ, ನೀವು 3 ಬರ್ದಿರ್ತೀರ ಅಂತಂದ್ರೆ 1.5 ಮಾರ್ಕ್ಸ್ ಹಂಗ್ ಸಿಗುತ್ತೆ. ಸೊ ಕಂಪ್ಲೀಟ್ ಆಗಿ 4 ಬರ್ದ್ರೆ ಏನು 4 ಮಾರ್ಕ್ಸ್, ಸರಿ 2 ಮಾರ್ಕ್ಸ್. ಸೊ ಇಲ್ಲಿ ಯಾವ್ದ್ಯಾವ್ದು, ಡೋಡೋ ನೋಡಿ, ಡೋಡೋ ಅಂತಂದ್ರೆ ಇದು ಒಂದು ಫ್ಲೈಟ್ಲೆಸ್ ಬರ್ಡ್, ಸರಿನಾ. ಇದು ಯಾವ್ದ್ರಿಂದ ಎಕ್ಸ್ಟಿಂಕ್ಟ್ ಆಗಿರೋದು ಅಂತ ಇಲ್ಲಿಂದ ಅಂತ ಅಂದ್ರೆ ಡೋಡೋ ಯಾವ್ದ್ರಿಂದ, ಫಸ್ಟ್ ಇದರಿಂದ ಆಸ್ಟ್ರೇಲಿಯಾ ಐ ಥಿಂಕ್ ಡೋಡೋ ಒಂದು, ಇನ್ನೊಂದು ಕ್ವಾಗಾ. ಓಕೆನಾ, ಡೋಡೋ ಇಸ್ ಫ್ರಮ್ ಮಾರಿಷಿಯಸ್. ಓಕೆ, ಡೋಡೋ ಯಾವ್ದ್ರಿಂದ ಎಕ್ಸ್ಟಿಂಕ್ಟ್ ಆಗಿರೋದು, ಮಾರಿಷಿಯಸ್ ಐಲ್ಯಾಂಡ್ ಇದೆಯಲ್ಲ ಅಲ್ಲಿಂದ ಎಕ್ಸ್ಟಿಂಕ್ಟ್ ಆಗಿರೋದು. ಅದು ಒಂದು ಫ್ಲೈಟ್ಲೆಸ್ ಬರ್ಡ್. ನೆಕ್ಸ್ಟ್ ಕ್ವಾಗಾ ಅಂತ ಅಂದ್ರೆ ಇದು ಝೀಬ್ರಾ ಟೈಪ್ ಇರುವಂತ ಒಂದು ಆರ್ಗಾನಿಸಮ್. ಇದೆಲ್ಲಿಂದ ಎಕ್ಸ್ಟಿಂಕ್ಟ್ ಆಗಿದೆ ಅಂದ್ರೆ ಆಫ್ರಿಕಾ ಇಂದ. ನೆಕ್ಸ್ಟ್ ಥೈಲಸಿನ್ ಅಂತ ಅಂದ್ರೆ ಇದು ಒಂದು ಝೀಬ್ರಾ ಟೈಪ್ ಇರುವಂತ ವೂಲ್ಫ್. ಇದು ಅಂದ್ರೆ ಝೀಬ್ರಾ ಟೈಪ್ ಪ್ಯಾಟರ್ನ್ ಇರುತ್ತೆ ಅದ್ರ ಮೈ ಮೇಲೆ, ಅದು ಒಂದು ವೂಲ್ಫ್. ಓಕೆನಾ, ಸೊ ಅದು ಎಲ್ಲಿಂದ ಎಕ್ಸ್ಟಿಂಕ್ಟ್ ಆಗಿರೋದು ಅಂದ್ರೆ ಆಸ್ಟ್ರೇಲಿಯಾದಿಂದ. ನೆಕ್ಸ್ಟ್ ಸ್ಟೆಲ್ಲರ್ ಸೀಕಾವ್ ಅಂತ ಅಂದ್ರೆ ಇದು ರಷ್ಯಾ ಇಂದ. ಇದು ವಾಟರ್ ಅಲ್ಲಿ ಇರುವಂತಹ ಮ್ಯಾಮಲ್, ಅಕ್ವಾಟಿಕ್ ಮ್ಯಾಮಲ್. ಇದು ದೊಡ್ಡ ಗಾತ್ರದಲ್ಲಿ ಇರುತ್ತೆ ಅಕ್ವಾಟಿಕ್ ಮ್ಯಾಮಲ್. ಸೊ ಇದು ಎಕ್ಸ್ಟಿಂಕ್ಟ್ ಆಗಿದೆ. ಯಾಕೆ ಅಂತಂದ್ರೆ ಇದನ್ನ ಜಾಸ್ತಿ ಮೀಟ್ಗೆ ಅಂತ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಇದು ಏನು ತಿಂದು ಬದುಕ್ತಾ ಇತ್ತಲ್ಲ, ಸಣ್ಣ ಸಣ್ಣ ಪ್ಲಾಂಟ್ಸ್, ಅದನ್ನು ಕೂಡ ವಾಟರ್ ಇಂದ ಏನು ಎಕ್ಸ್ಟಿಂಕ್ಟ್ ಆಗ್ತಾ ಬಂದಿತ್ತು. ಸೊ ಹಂಗಾಗಿ ಇದಕ್ಕೆ ಊಟ ಇಲ್ಲದೆ ಆಮೇಲೆ ಇದನ್ನ ಊಟವಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಯ್ತು, ಇದೆಲ್ಲ ಎಕ್ಸ್ಟಿಂಕ್ಟ್ ಆಯ್ತು. ಸೊ ಇದಿಷ್ಟು ನೀವು ಅಲ್ಲಿ ಆನ್ಸರ್ಸ್ ಮೆನ್ಷನ್ ಮಾಡಬೇಕು. ಸೊ ಪಾರ್ಟ್ 2 ತನಕ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ, ಸಾರಿ ಪಾರ್ಟ್ 2 ಅಲ್ಲ, ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿ ಮತ್ತೆ ಡಿ ಅಂದ್ರೆ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವೆಶನ್ ನ ಇನ್ನೊಂದು ವಿಡಿಯೋದಲ್ಲಿ ವಿತಿನ್ 2 days ಐ ಆಮ್ ಗೋಯಿಂಗ್ ಟು ಅಪ್ಲೋಡ್. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ ದಟ್ ಯು ನೀಡ್ ಟು ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್. ಯಾಕಂದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ನೀವು ಆನ್ಸರ್ನ ಅಲ್ಲಿ ನಾನು ಅವಾಗ ಕ್ವೆಶನ್ ಕೇಳಿದ್ನಲ್ಲ, ಅದನ್ನ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಆಮೇಲೆ ಇದು ನಿಮಗೆ ಮಿಡ್ ಟರ್ಮ್ಗೆ ಯೂಸ್ಫುಲ್ ಆಗಿದೆ ಅಲ್ವಾ. ಸೊ ಹಾಗಾಗಿ do like this video and share with your friends so that they will also that is prepare from this video. Mid term ge idrinda avaru preparation ಮಾಡ್ಕೊಂತಾರೆ. So you can follow me on for more updates. You can follow me on YouTube ಅಂತ ಇದ್ರಲ್ಲಿ ನೋಡ್ತಾನೆ ಇದ್ದೀರಾ. ದಟ್ ಈಸ್ ಅಗೇನ್ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಮತ್ತೆ ಯಾವ ತರ ಥಿಯರಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಇಲ್ಲಿ ನಾನೀಗ ಹಾಕ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸ್ಟೇ ಟ್ಯೂನ್ಡ್. ಬಾಯ್.